ಈ ದಿನ ನಾವು ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 104 ಇಂದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅಟ್ ಸ್ಟೇಟ್ ಅಂಡ್ ಡಿಸ್ಟ್ರಿಕ್ಟ್ ಲೆವೆಲ್ಸ್ ಸಬ್ಜೆಕ್ಟ್ ಇಂದ ಯೂನಿಟ್ 6 ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ ಬಗ್ಗೆ ಕಲಿಯಲಿದ್ದೇವೆ. ಇದರ ಸ್ಟ್ರಕ್ಚರ್ ಬಂದು ಆಬ್ಜೆಕ್ಟಿವ್ಸ್, ಇಂಟ್ರೊಡಕ್ಷನ್, ಪ್ಲಾನಿಂಗ್ ಸಿಸ್ಟಮ್. ಇದರ ರಚನೆಯ ಅಡಿಯಲ್ಲಿ ಉದ್ದೇಶಗಳು, ಪರಿಚಯ, ಯೋಜನಾ ವ್ಯವಸ್ಥೆ, ರಾಜ್ಯ ಯೋಜನಾ ಮಂಡಳಿ, ಆಯ್ದ ರಾಜ್ಯಗಳಲ್ಲಿ ರಾಜ್ಯ ಯೋಜನಾ ಮಂಡಳಿಗಳ ಕಾರ್ಯಕ್ಷಮತೆ ಅಂದರೆ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ, ಕೊನೆಯಲ್ಲಿ ಸಾರಾಂಶವನ್ನ ನಾವು ಇಂಟ್ರೊಡಕ್ಷನ್ ಅಂದರೆ ಪರಿಚಯ. ಯೋಜನೆಯು ಯಾವುದೇ ಇಲಾಖೆಯ ನೈಜ ಕಾರ್ಯಕ್ಷಮತೆಯನ್ನು ಅಳೆಯಬಹುದಾದ ಗುರಿಗಳು ಅಥವಾ ಮಾನದಂಡಗಳನ್ನು ಒದಗಿಸುತ್ತದೆ. ಕ್ರಿಯೆಗಾಗಿ ಪ್ರೋಗ್ರಾಮಿಂಗ್ ಆಗಿದೆ. ನಿರ್ದಿಷ್ಟ ಅವಧಿಗೆ ಸಾಧಿಸಲು ಪ್ರಗತಿಶೀಲ ಅಭಿವೃದ್ಧಿ ಗುರಿಗಳು, ಸ್ವಾತಂತ್ರ್ಯದ ನಂತರ ಸರ್ಕಾರದ ಮುಂದಿನ ಪ್ರಮುಖ ಹೆಜ್ಜೆಯು ಬ್ರಿಟಿಷ್ ಆಳ್ವಿಕೆಯಿಂದ ಆನುವಂಶಿಕವಾಗಿ ಪಡೆದ ಬಡ, ಹಿಂದುಳಿದ ಮತ್ತು ಜಡ ಆರ್ಥಿಕತೆಯನ್ನು ಪುನರುಜ್ಜೀವನಗೊಳಿಸುವುದಾಗಿತ್ತು. ಭಾರತದ ಸಂವಿಧಾನದ ಸಮಕಾಲೀನ ಪಟ್ಟಿಯಲ್ಲಿ ಯೋಜನಾ ವಿಷಯವನ್ನ ಉಲ್ಲೇಖಿಸಲಾಗಿದೆ. ಆದ್ದರಿಂದ ವ್ಯವಸ್ಥಿತವಾದ ಸೂತ್ರೀಕರಣ, ರಾಜ್ಯ ಮಟ್ಟದಲ್ಲಿ ಯೋಜನಾ ಪ್ರಕ್ರಿಯೆಯಲ್ಲಿ ವಿಶೇಷ ಸಾಮರ್ಥ್ಯದ ಅಂಶವನ್ನು ಪರಿಚಯಿಸಲು ಯೋಜನಾ ಇಲಾಖೆಗಳಿಗೆ ಪ್ರಖ್ಯಾತ ವಿಷಯ ತಜ್ಞರ ಸಲಹೆ ಮತ್ತು ಬೆಂಬಲದ ಅಗತ್ಯವಿದೆ ಎಂದು ಭಾವಿಸಲಾಗಿದೆ. ಮೇಲಿನ ದೃಷ್ಟಿಯಿಂದ ಹೆಚ್ಚಿನ ರಾಜ್ಯಗಳಲ್ಲಿ ರಾಜ್ಯ ಯೋಜನಾ ಮಂಡಳಿಗಳು ಹಾಗೂ ರಾಜ್ಯ ಯೋಜನಾ ಆಯೋಗಗಳನ್ನು ಸ್ಥಾಪಿಸಲಾಯಿತು. ಎರಡನೇ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅಂದರೆ ಆಡಳಿತಾತ್ಮಕ ಸುಧಾರಣಾ ಆಯೋಗದ ಪ್ರಕಾರ ರಾಜ್ಯ ಯೋಜನೆಗಳೊಂದಿಗೆ ಸಂಯೋಜಿಸಲಾಗಿದೆ ಎಂದು ನಾವು ಖಚಿತಪಡಿಸಿಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ಸ್ಥಳೀಯ ಸಂಸ್ಥೆಗಳ ಯೋಜನೆಗಳನ್ನು ಸಿದ್ಧಪಡಿಸುವುದನ್ನು ಕಡ್ಡಾಯಗೊಳಿಸಲು ಆಯೋಗವು ಒತ್ತು ನೀಡಿರುತ್ತದೆ. ಆದಾಗ್ಯೂ ಮಂಡಳಿಯ ಸ್ಥಾನ ಮತ್ತು ಅದರ ಪರಿಣಾಮಕಾರಿತ್ವವು ಆರ್ಥಿಕತೆಯೊಂದಿಗೆ ಅಭಿವೃದ್ಧಿ ಪ್ರಕ್ರಿಯೆಯನ್ನು ಪರಿಕಲ್ಪನೆ ಮಾಡಲು ಉಪಕರಣಗಳು ಮತ್ತು ವಿಧಾನಗಳ ಬಗ್ಗೆ ನಾವು ಮರುಚಿಂತನೆ ಮಾಡಬೇಕಾಗಿದೆ ಎಂದು ಗಮನಿಸಲಾಗಿದೆ. ಇದರ ಪರಿಣಾಮವಾಗಿ ಜನವರಿ 1, 2015
ಆರ್ಥಿಕ ನೀತಿ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಭಾರತದ ರಾಜ್ಯ ಸರ್ಕಾರಗಳ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸುವ ಮೂಲಕ ಸಹಕಾರಿ ಫೆಡರಲಿಸಂನೊಂದಿಗೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವ ಗುರಿಯೊಂದಿಗೆ ಕೇಂದ್ರದಲ್ಲಿ NITI ಆಯೋಗವನ್ನು ಸ್ಥಾಪಿಸಲಾಯಿತು. ಬದಲಾದ ಸಾಮಾಜಿಕ ಆರ್ಥಿಕ ಅಗತ್ಯಗಳೊಂದಿಗೆ ಅಭಿವೃದ್ಧಿ ಕಾರ್ಯತಂತ್ರವನ್ನು ಜೋಡಿಸಲು ದೃಷ್ಟಿ, ಕಾರ್ಯತಂತ್ರ ಮತ್ತು ಕ್ರಿಯಾ ಕಾರ್ಯಸೂಚಿಯು ಕೊಡುಗೆ ನೀಡುತ್ತಿದೆ ಎಂದು ಭಾವಿಸಲಾಗಿದೆ. ಯೋಜನಾ ಪ್ರಕ್ರಿಯೆಯಲ್ಲಿ ಈ ಕೆಳಗಿನವುಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಮೊದಲನೆಯದು NITI ಆಯೋಗ, ಎರಡನೆಯದು ರಾಜ್ಯ ಯೋಜನಾ ಮಂಡಳಿ ಅಥವಾ ಆಯೋಗ ಮತ್ತು ಮೂರನೆಯದು ಜಿಲ್ಲಾ ಯೋಜನಾ ಸಮಿತಿಗಳು, ಏಜೆನ್ಸಿಗಳು, ವಿಕೇಂದ್ರೀಕೃತ ಯೋಜನಾ ಸಂಸ್ಥೆಗಳಿಂದ ಬೆಂಬಲಿತವಾಗಿದೆ. ನಮ್ಮ ಕೋರ್ಸ್ BPEC 103ನಲ್ಲಿ ನಾವು ಈಗಾಗಲೇ NITI ಆಯೋಗದ ಕುರಿತು ವಿವರವಾಗಿ ಚರ್ಚಿಸಿರುವಂತೆ ಈ ಘಟಕವು ರಾಜ್ಯ ಯೋಜನಾ ಮಂಡಳಿ, ರಾಜ್ಯ ಯೋಜನಾ ಆಯೋಗದ ಮೇಲೆ ಕೇಂದ್ರೀಕರಿಸುತ್ತದೆ. ರಾಜ್ಯ ಮಟ್ಟದ ಆಡಳಿತ ಸುಧಾರಣಾ ಸಮಿತಿಗಳು, ರಾಜ್ಯ ಮಟ್ಟದಲ್ಲಿ ಸಂಸ್ಥೆಯಂತಹ ಸರ್ಕಾರದ ಯೋಜನಾ ಆಯೋಗವು ಮಂಡಳಿ ಮತ್ತು ಆಯೋಗವನ್ನು ಸ್ಥಾಪಿಸಲು ಸೂಚಿಸಿವೆ. ಈ ನಿಟ್ಟಿನಲ್ಲಿ ಭಾರತ ಸರ್ಕಾರದ ಯೋಜನಾ ಆಯೋಗವು ರಾಜ್ಯ ಮಟ್ಟದಲ್ಲಿ SPP ರಚಿಸುವ ಅಗತ್ಯತೆಗೆ ಒತ್ತು ನೀಡಿದೆ. ಸಮಗ್ರ, ಪ್ರಾಯೋಗಿಕ ಮತ್ತು ಪರಿಣಾಮಕಾರಿ ಯೋಜನೆ ಪ್ರಕ್ರಿಯೆಗಾಗಿ ರಾಜ್ಯ ಯೋಜನಾ ಯಂತ್ರಗಳನ್ನು ಬಲಪಡಿಸಲು ಆಯೋಗವು ಯಾವಾಗಲೂ ಒಲವು ತೋರಿದೆ. ಹೀಗಾಗಿ ಯೋಜನಾ ಆಯೋಗವು 1967ರಲ್ಲಿ ಪ್ರತಿ ರಾಜ್ಯದಲ್ಲಿ SPBಯನ್ನು ಅಂದರೆ ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ ಅನ್ನು ಸ್ಥಾಪಿಸಲು ಶಿಫಾರಸು ಮಾಡಿತು. ಮೊದಲ ಆಡಳಿತ ಸುಧಾರಣಾ ಆಯೋಗ ಅಂದರೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಯೋಜನೆಯ ಮಹತ್ವದ ಕುರಿತು ತನ್ನ ವರದಿಯನ್ನು ಸಲ್ಲಿಸಿತು. ARC ಸಹಯೋಜನಾ ಮಂಡಳಿಯ ಸಂವಿಧಾನವನ್ನು ಶಿಫಾರಸು ಮಾಡಿದೆ. ಹೀಗಾಗಿ ಬಹುಪಾಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ ಹಾಗೂ ಸ್ಟೇಟ್ ಪ್ಲಾನಿಂಗ್ ಕಮಿಷನ್ಗಳನ್ನು ಸ್ಥಾಪಿಸಿವೆ. ಆದಾಗ್ಯೂ ಮಂಡಳಿಯ ಸ್ಥಾನ ಮತ್ತು ಅದರ ಪರಿಣಾಮಕಾರಿತ್ವವು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತಿರುತ್ತದೆ. ಈ ಘಟಕದಲ್ಲಿ ರಾಜ್ಯ ಯೋಜನೆಯ ಮಹತ್ವವನ್ನು ಗಮನದಲ್ಲಿಟ್ಟುಕೊಂಡು ನಾವು ರಾಜ್ಯ ಮಂಡಳಿಯ SPBಯ ಸಂಯೋಜನೆ ಅಂದರೆ ಸ್ಟೇಟ್ ಪ್ಲಾನಿಂಗ್ ಕಮಿಷನ್ ಬೋರ್ಡ್ ಸಂಯೋಜನೆ ಮತ್ತು ಕಾರ್ಯಗಳನ್ನು ವಿವರಿಸಲಿದ್ದೇವೆ. ಹೆಚ್ಚುವರಿಯಾಗಿ ಯೋಜನಾ ಮಂಡಳಿಯನ್ನು ಬಲಪಡಿಸಲು ನಾವು ಅಗತ್ಯ ಕ್ರಮಗಳನ್ನು ಸೂಚಿಸಲಿದ್ದೇವೆ. 6.2 ಪ್ಲಾನಿಂಗ್ ಸಿಸ್ಟಮ್ ಅಂದರೆ ಯೋಜನೆಯ ವ್ಯವಸ್ಥೆ. ರಾಜ್ಯದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಯೋಜನೆ ಬಹಳ ಮಹತ್ವವಾಗಿದೆ.
ಈ ನಿಟ್ಟಿನಲ್ಲಿ ಅಭಿವೃದ್ಧಿ ಮತ್ತು ಆಡಳಿತ ರಾಜ್ಯ ಮತ್ತು ಸ್ಥಳೀಯ ಸರ್ಕಾರದ ನಡುವಿನ ನಿಕಟ ಸಾಂಘಿಕ ಕೆಲಸವು ತ್ವರಿತ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಅನಿವಾರ್ಯ ಮತ್ತು ಮುಖ್ಯವಾಗಿದೆ. ಯೋಜನೆಗಳನ್ನು ವ್ಯವಸ್ಥಿತವಾಗಿ ರೂಪಿಸುವುದು, ಅನುಷ್ಠಾನಗೊಳಿಸುವುದು ಮತ್ತು ಮೌಲ್ಯಮಾಪನ ಮಾಡುವ ಮೂಲಕ ಪರಿಣಾಮಕಾರಿ ಯೋಜಿತ ಅಭಿವೃದ್ಧಿಯನ್ನು ಕೈಗೊಳ್ಳುವ ಕಾರ್ಯವು ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳ ಜವಾಬ್ದಾರಿಯಾಗಿರುತ್ತದೆ. ರಾಜ್ಯ ಮಟ್ಟದಲ್ಲಿ ಯೋಜನಾ ಇಲಾಖೆಯು ರಾಜ್ಯದ ಮುಖ್ಯಮಂತ್ರಿ ಅಥವಾ ಹಿರಿಯ ಕ್ಯಾಬಿನೆಟ್ ಮಂತ್ರಿಯ ನೇತೃತ್ವದಲ್ಲಿರುತ್ತದೆ. ಪ್ರಮುಖ ಸಮಸ್ಯೆಗಳು, ಯೋಜನೆಯ ವಿಷಯಗಳಲ್ಲಿ ಮುಖ್ಯಸ್ಥರೊಂದಿಗೆ ಚರ್ಚಿಸಲಾಗಿದೆ. ರಾಜ್ಯ ಸಚಿವರು ಅಥವಾ ಅವರನ್ನು ತಲುಪುತ್ತಾರೆ ಮತ್ತು ಸಿಎಂ ಮೂಲಕ ಅವರು ಅನುಮೋದನೆಗಾಗಿ ಕ್ಯಾಬಿನೆಟ್ ತಲುಪುತ್ತಾರೆ. ಆಡಳಿತಾತ್ಮಕ ಮಟ್ಟದಲ್ಲಿ ಹೆಚ್ಚಾಗಿ ಮುಖ್ಯ ಕಾರ್ಯದರ್ಶಿ ಯೋಜನಾ ವಿಭಾಗದ ಮುಖ್ಯಸ್ಥರಾಗಿರುತ್ತಾರೆ ಎಂದು ಗಮನಿಸಲಾಗಿದೆ. ಉದಾಹರಣೆಗೆ, ರಾಜಸ್ಥಾನದಲ್ಲಿ ಈ ಅಭ್ಯಾಸವು ಸುಮಾರು 3 ದಶಕಗಳವರೆಗೆ ಮುಂದುವರಿಯಿತು. 1992ರಲ್ಲಿ ಪ್ರತ್ಯೇಕ ಯೋಜನಾ ಕಾರ್ಯದರ್ಶಿ, ಈಗ ಪ್ರಧಾನ ಕಾರ್ಯದರ್ಶಿ ನೇಮಕಗೊಂಡರು. ಹೆಚ್ಚಿನ ರಾಜ್ಯಗಳಲ್ಲಿ ಯೋಜನಾ ಕಾರ್ಯದರ್ಶಿ ಅಥವಾ ಪ್ರಧಾನ ಯೋಜನಾ ಕಾರ್ಯದರ್ಶಿ ಯೋಜನಾ ಇಲಾಖೆಯ ಆಡಳಿತವನ್ನು ನೋಡಿಕೊಂಡಿರುತ್ತಾರೆ. ರಾಜ್ಯ ಯೋಜನೆಗೆ ಸಂಬಂಧಿಸಿದ ಎಲ್ಲ ತುರ್ತು ಮತ್ತು ಪ್ರಮುಖ ವಿಷಯಗಳನ್ನು ಮುಖ್ಯ ಕಾರ್ಯದರ್ಶಿಯವರು ಆಡಳಿತಾತ್ಮಕ ಮಟ್ಟದಲ್ಲಿ ವಿಲೇವಾರಿ ಮಾಡುತ್ತಾರೆ. ಅವರು ಅವುಗಳನ್ನು ರಾಜಕೀಯ ಮಟ್ಟಕ್ಕೆ ರವಾನಿಸುತ್ತಾರೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಆಡಳಿತ ಸಂಸ್ಥೆಯಲ್ಲಿ ಬಹುಸಂಖ್ಯಾಕತೆಯ ಕಾರಣದಿಂದಾಗಿ ವ್ಯವಸ್ಥೆಗಳನ್ನು ಯೋಜಿಸಲು ಒಂದೇ ಏಕರೂಪದ ಮಾದರಿಯನ್ನು ಹೊಂದಲು ಸಾಧ್ಯವಿಲ್ಲ. ಪ್ರತಿ ರಾಜ್ಯದಲ್ಲಿ ಯೋಜನೆಗಳ ರಚನೆ ಮತ್ತು ಮೇಲ್ವಿಚಾರಣೆಗೆ ಜವಾಬ್ದಾರರಾಗಿರುವ ಯೋಜನಾ ಇಲಾಖೆ ಇದೆ ಮತ್ತು ಸಾಮಾನ್ಯವಾಗಿ ಅದರ ಮೌಲ್ಯಮಾಪನ ವಿಭಾಗದ ಮೂಲಕ ಕಾರ್ಯಕ್ರಮಗಳ ಮೌಲ್ಯಮಾಪನ. ಮೂಲಭೂತವಾಗಿ ಯೋಜನಾ ಇಲಾಖೆಯು ರಾಜ್ಯದ ಅಭಿವೃದ್ಧಿ ಪ್ರಯತ್ನಗಳನ್ನು ಸಮನ್ವಯಗೊಳಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಹೆಚ್ಚಿನ ರಾಜ್ಯಗಳಲ್ಲಿ ರಾಜ್ಯ ಯೋಜನಾ ಇಲಾಖೆಯ ಮತ್ತು ಆಡಳಿತಾತ್ಮಕ ಛತ್ರಿಯೊಳಗೆ ಅರ್ಥಶಾಸ್ತ್ರ ಮತ್ತು ಅಂಕಿಅಂಶಗಳು, ಮಾನವ ಶಕ್ತಿ ಮತ್ತು ಮೌಲ್ಯಮಾಪನ, ಅರ್ಥಶಾಸ್ತ್ರ ಮತ್ತು ಅಂಕೀಕರಣ ಇಲಾಖೆಯು ಕಾರ್ಯಕ್ರಮಗಳ ಯೋಜನೆ ಮತ್ತು ಮೇಲ್ವಿಚಾರಣೆಗಾಗಿ ರಾಜ್ಯ ಮತ್ತು ಕೆಳಹಂತಗಳಲ್ಲಿ ತಾಂತ್ರಿಕ ಸಿಬ್ಬಂದಿಯನ್ನು ಒದಗಿಸುತ್ತದೆ. ಮಾನವ ಶಕ್ತಿ ಇಲಾಖೆಯು ಮುಂಬರುವ ವರ್ಷಗಳಲ್ಲಿ ಮಾನವ ಶಕ್ತಿಯ ಅಗತ್ಯತೆಗಳು ಮತ್ತು ಅಗತ್ಯವನ್ನು ನಿರ್ಣಯಿಸುತ್ತದೆ ಮತ್ತು ಯೋಜನೆಯ ಅನುಷ್ಠಾನಕ್ಕೆ ಒಟ್ಟಾರೆ ಮಾನವ ಶಕ್ತಿಯ ಅವಶ್ಯಕತೆಗಳನ್ನು ಪೂರೈಸುವ ರೀತಿಯಲ್ಲಿ ಈ ಅಗತ್ಯಗಳನ್ನು ಪೂರೈಸಲು ಕ್ರಿಯಾ ಯೋಜನೆಗಳನ್ನು ಸಂಯೋಜಿಸಲು ಯೋಜನಾ ಪ್ರಕ್ರಿಯೆಯನ್ನು ಸಕ್ರಿಯಗೊಳಿಸುತ್ತದೆ. ಹೆಚ್ಚುವರಿಯಾಗಿ ಮಾನವ ಶಕ್ತಿ ಇಲಾಖೆಗೆ ಕೆಲವೊಮ್ಮೆ
ಸೇವಾ ತರಬೇತಿಗಾಗಿ ಯೋಜನೆ ಮಾಡುವ ಜವಾಬ್ದಾರಿಯನ್ನು ವಹಿಸಲಾಗುತ್ತದೆ ಮತ್ತು ರಾಜ್ಯ ಅಧಿಕಾರಿಗಳ ದೃಷ್ಟಿಕೋನ, ಮೌಲ್ಯಮಾಪನ ಇಲಾಖೆ ಏಕಕಾಲೀನ ಅಥವಾ ಎಕ್ಸ್ಪೋಸ್ಡ್ ಫ್ಯಾಕ್ಟೋ ಆಧಾರದ ಮೇಲೆ ಕೈಗೊಳ್ಳಲಾಗುತ್ತಿರುವ ವಿವಿಧ ಕಾರ್ಯಕ್ರಮಗಳ ಮೌಲ್ಯಮಾಪನ ಅಧ್ಯಯನಗಳನ್ನು ನಡೆಸುವ ಕಾರ್ಯವನ್ನು ವಹಿಸಲಾಗಿದೆ. ಇಂತಹ ಅಧ್ಯಯನಗಳು ಯೋಜನೆಗಳಲ್ಲಿ ಸರಿಪಡಿಸುವ ಕ್ರಮವನ್ನು ಕೈಗೊಳ್ಳಲು ರಾಜ್ಯ ಸರ್ಕಾರಕ್ಕೆ ಪ್ರತಿಕ್ರಿಯೆಯನ್ನು ನೀಡುತ್ತದೆ. ರಾಜ್ಯದಲ್ಲಿ ಯೋಜನಾ ವ್ಯವಸ್ಥೆಯನ್ನು ಉತ್ತಮ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ನಾವು ಮೇಘಾಲಯದಲ್ಲಿ ಯೋಜನಾ ವ್ಯವಸ್ಥೆಯನ್ನು ಚರ್ಚಿಸುತ್ತೇವೆ. ಯೋಜನಾ ಆಡಳಿತ ಅಂದರೆ ಸೆಕ್ರೆಟೇರಿಯೇಟ್ನಲ್ಲಿ ಸ್ಥಾಪನೆಗೆ ಸಂಬಂಧಿಸಿದ ಎಲ್ಲ ವಿಷಯಗಳೊಂದಿಗೆ ವ್ಯವಹರಿಸುತ್ತದೆ. ಪ್ರಧಾನ ಕಚೇರಿಯಲ್ಲಿ ಯಂತ್ರೋಪಕರಣಗಳನ್ನು ಯೋಜಿಸುವುದು ಮತ್ತು ಜಿಲ್ಲಾ ಯೋಜನೆ ಎಂದರೆ ಯೋಜನೆ ಮತ್ತು ಅಭಿವೃದ್ಧಿ ಮಂಡಳಿ, ಕೌನ್ಸಿಲ್, ಮೇಘಾಲಯ ಆರ್ಥಿಕ ಅಭಿವೃದ್ಧಿ ಮಂಡಳಿ ಮತ್ತು ಮೇಘಾಲಯ ಸಂಪನ್ಮೂಲ ಮತ್ತು ಉದ್ಯೋಗ ಸೃಷ್ಟಿ ಮಂಡಳಿ ಹಾಗೂ ಪ್ರಾದೇಶಿಕ ಯೋಜನೆ ಮತ್ತು ಅಭಿವೃದ್ಧಿಯ ಸ್ಥಾಪನೆಗೆ ಸಂಬಂಧಿಸಿದ ಎಲ್ಲ ವಿಷಯಗಳ ಬಗ್ಗೆಯೂ ಇದು ವ್ಯವಹರಿಸುತ್ತದೆ. ಸಂಶೋಧನಾ ವಿಭಾಗವು ರಾಜ್ಯದ ಎಲ್ಲ ಅಭಿವೃದ್ಧಿ ಚಟುವಟಿಕೆಗಳ ನಿರ್ವಹಣೆಗೆ ಜವಾಬ್ದಾರರಾಗಿರುವ ರಾಜ್ಯ ಯೋಜನಾ ಯಂತ್ರವಾಗಿದೆ, ಆದರೆ ವ್ಯವಸ್ಥೆಯಾಗಿದೆ ಮತ್ತು ಯೋಜನೆ ಮತ್ತು ಅಭಿವೃದ್ಧಿಯ ವಿಷಯದಲ್ಲಿ ಭಾರತ ಸರ್ಕಾರ ಮತ್ತು ಇತರ ಯೋಜನೆಗಳೊಂದಿಗೆ ಸಂಘಟಿತ ಮತ್ತು ಸಂಪರ್ಕ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಯೋಜನಾ ಸಂಶೋಧನಾ ವಿಭಾಗವು ಸ್ವತಂತ್ರ ಸಂಸ್ಥೆಯಾಗಿದ್ದು ಇದನ್ನು ಮೇಘಾಲಯ ಯೋಜನಾ ಸೇವೆ ಎಂದು ಕರೆಯಲಾಗುತ್ತದೆ. ರಾಜ್ಯ ಮಟ್ಟದಲ್ಲಿ ಯೋಜನಾ ಇಲಾಖೆಯು ರಾಜ್ಯ ಯೋಜನೆ, ಕೇಂದ್ರ ಪ್ರಾಯೋಜಿತ ಮತ್ತು ಕೇಂದ್ರ ವಲಯದ ಯೋಜನೆಗಳು, ಎನ್ಇಸಿ ಯೋಜನೆಗಳು, ನಾನ್ ಲ್ಯಾಪ್ಸಬಲ್ ಸೆಂಟ್ರಲ್ ಪೂಲ್ ಆಫ್ ರಿಸೋರ್ಸಸ್ ಬಾಹ್ಯವಾಗಿ ಒಳಗೊಂಡಿರುವ ವಿವಿಧ ಅಭಿವೃದ್ಧಿ ಇಲಾಖೆಗಳ ಎಲ್ಲ ಅಭಿವೃದ್ಧಿ ಚಟುವಟಿಕೆಗಳನ್ನು ಸಂಯೋಜಿಸುತ್ತದೆ. ನೆರವಿನ ಯೋಜನೆಗಳು ಅಂದರೆ ಇಎಪಿ, ಕೇಂದ್ರ ಸರ್ಕಾರದ ಪ್ರಮುಖ ಕಾರ್ಯಕ್ರಮಗಳು ಇತ್ಯಾದಿ. ಜಿಲ್ಲಾ ಮಟ್ಟದಲ್ಲಿ ಯೋಜನಾ ಯಂತ್ರಗಳ ಉತ್ತಮ ಕಾರ್ಯಕ್ಷಮತೆಯನ್ನು ಬಲಪಡಿಸುವ ದೃಷ್ಟಿಯಿಂದ ಜಿಲ್ಲಾ ಯೋಜನಾ ಸಂಸ್ಥೆಯು ಜಿಲ್ಲಾ ಯೋಜನಾ ಅಧಿಕಾರಿಯ ಒಡೆತನದಲ್ಲಿದೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಅಡಿಯಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಕಚೇರಿಯನ್ನು ರಚಿಸಲಾಗಿದೆ. ಕಚೇರಿಯ ಮುಖ್ಯಸ್ಥರಾಗಿ ಜಿಲ್ಲಾ ಯೋಜನಾ ಅಧಿಕಾರಿ ಇರುತ್ತಾರೆ. ಅರ್ಥಶಾಸ್ತ್ರ ಮತ್ತು ಅಂಕಿಅಂಶಗಳ ನಿರ್ದೇಶನಾಲಯವು ಯೋಜನಾ ಇಲಾಖೆಯ ಆಡಳಿತಾತ್ಮಕ ಅಧಿಕಾರದ ಅಡಿಯಲ್ಲಿ ಬರುವ ನಿರ್ದೇಶನಾಲಯವಾಗಿದೆ. ಈ ನಿರ್ದೇಶನಾಲಯವು ರಾಜ್ಯದ ಎಲ್ಲ ಆರ್ಥಿಕ ಮತ್ತು ಅಭಿವೃದ್ಧಿ ಅಂಶಗಳ ಮಾಹಿತಿಗೆ ಜವಾಬ್ದಾರರಾಗಿರುತ್ತದೆ. ಇದು ಸಂಖ್ಯಾಶಾಸ್ತ್ರೀಯ ಕೈಪಿಡಿಗಳು, ಆರ್ಥಿಕ ಸಮೀಕ್ಷೆಗಳು ಮತ್ತು ಅಂದಾಜುಗಳನ್ನು ಹೊರತರುತ್ತದೆ. ನಿರ್ದೇಶನಾಲಯವು ಪೂರ್ಣ ಸಮಯದ ನಿರ್ದೇಶಕರ ನೇತೃತ್ವದಲ್ಲಿರುತ್ತದೆ. ಅಧಿಕಾರಿಗಳು ಮೇಘಾಲಯ ಅರ್ಥಶಾಸ್ತ್ರ ಮತ್ತು ಅಂಕಿಅಂಶ ಸೇವೆಯ ಸದಸ್ಯರಾಗಿದ್ದಾರೆ.
ರಾಜ್ಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯಗಳನ್ನು ನಿರ್ದೇಶಿಸಲು ಮತ್ತು ನಿರ್ವಹಿಸಲು ಯೋಜನಾ ಇಲಾಖೆಯ ನಿಯಂತ್ರಣದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೋಶವು ಕೇಂದ್ರ ಮತ್ತು ಜೀವಕ ಸಂಪನ್ಮೂಲ ಅಭಿವೃದ್ಧಿ ಕೇಂದ್ರ ಕ್ರಮಗಳನ್ನು ನಿರ್ವಹಿಸುತ್ತದೆ. ಈ ಸಂಸ್ಥೆಯು ಯೋಜನೆಯನ್ನು ರೂಪಿಸಲು ಮತ್ತು ಯೋಜನೆಗಳ ಅನುಷ್ಠಾನದ ಪರಿಶೀಲನೆಗೆ ಸಂಬಂಧಿಸಿದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಯೋಜನೆ ಮತ್ತು ಅಭಿವೃದ್ಧಿ ಮಂಡಳಿ ಜಿಲ್ಲಾ ಯೋಜನೆಗಳನ್ನು ಸಿದ್ಧಪಡಿಸುತ್ತದೆ ಮತ್ತು ಜಿಲ್ಲೆಯ ಅಭಿವೃದ್ಧಿ ಚಟುವಟಿಕೆಗಳ ಮೇಲ್ವಿಚಾರಣೆ ಮತ್ತೆ ವಿಮರ್ಶಿಸುತ್ತದೆ. ಮೇಲಿನ ದೃಷ್ಟಿಯಿಂದ ಯೋಜನಾ ಪ್ರಕ್ರಿಯೆಯಲ್ಲಿ ವಿಶೇಷ ಸಾಮರ್ಥ್ಯದ ಅಂಶವನ್ನು ಪರಿಚಯಿಸಲು ನಿಯಮಿತ ಅಧಿಕಾರಶಾಹಿ ಸಂಸ್ಥೆಗೆ ಪ್ರಖ್ಯಾತ ವಿಶೇಷಜ್ಞರ ನಿರಂತರ ಸಹಾಯದ ಅಗತ್ಯವಿದೆ ಎಂದು ಭಾವಿಸಲಾಗಿದೆ. ಇದರ ಪರಿಣಾಮವಾಗಿ ವಿವಿಧ ಸಮಿತಿಗಳ ಶಿಫಾರಸುಗಳ ಆಧಾರದ ಮೇಲೆ ಮತ್ತು ಆಯೋಗಗಳು ರಾಜ್ಯ ಯೋಜನಾ ಇಲಾಖೆಯ ಜೊತೆಗೆ ಅನೇಕ ರಾಜ್ಯಗಳಲ್ಲಿ ರಾಜ್ಯ ಯೋಜನಾ ಮಂಡಳಿ ಹಾಗೂ ಆಯೋಗ ಅಸ್ತಿತ್ವದಲ್ಲಿದೆ. ಇದರಲ್ಲಿ ಮುಖ್ಯಮಂತ್ರಿಯನ್ನು ಅಧ್ಯಕ್ಷರು, ಉಪಾಧ್ಯಕ್ಷರು, ವಿಷಯ ತಜ್ಞರು, ಅಧಿಕಾರಿಗಳಲ್ಲದವರು ಮತ್ತು ಅಧಿಕಾರಿಗಳನ್ನು ಒಳಗೊಂಡಿರುತ್ತದೆ. ಮುಂದಿನ ವಿಭಾಗದಲ್ಲಿ ನಾವು ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ ಅಥವಾ ಸ್ಟೇಟ್ ಪ್ಲಾನಿಂಗ್ ಕಮಿಷನ್ ರಚನೆ ಮತ್ತು ಸಂಯೋಜನೆ, ಪಾತ್ರ ಮತ್ತು ಕಾರ್ಯಗಳ ಬಗ್ಗೆ ಕಲಿಯುತ್ತಿದ್ದೇವೆ. ಆದ್ಯತೆಗಳನ್ನು ನಿರ್ಧರಿಸಿ ಯೋಜನೆಯನ್ನು ಕೈಗೊಳ್ಳಬೇಕಾದ ಹಂತಗಳನ್ನು ಪ್ರಸ್ತಾಪಿಸಿ ಹಾಗೂ ವ್ಯಾಖ್ಯಾನಿಸಿ ಪ್ರತಿ ಹಂತವನ್ನು ಸರಿಯಾಗಿ ಪೂರ್ಣಗೊಳಿಸಲು ಸಂಪನ್ಮೂಲಗಳ ಹಂಚಿಕೆಯನ್ನು ಪ್ರಸ್ತಾಪಿಸಿ ಇದ್ದೇವೆ. ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ ಅಂದರೆ ರಾಜ್ಯ ಯೋಜನಾ ಮಂಡಳಿ. ರಾಜ್ಯ ಮಟ್ಟದಲ್ಲಿ ಕೆಲವು ರಾಜ್ಯಗಳಲ್ಲಿ ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ ಹಾಗೂ ಸ್ಟೇಟ್ ಪ್ಲಾನಿಂಗ್ ಕಮಿಷನ್ ಪರಿಣಾಮಕಾರಿಯಾಗಿ ಕೊಡುಗೆ ನೀಡಿವೆ. ರಾಜ್ಯ ಯೋಜನಾ ಮಂಡಳಿಯ ಪ್ರಮುಖ ಕಾರ್ಯಗಳು ರಾಜ್ಯದಲ್ಲಿ ಯೋಜನೆಗಳು ಮತ್ತು ದೀರ್ಘಾವಧಿಯ ದೃಷ್ಟಿಕೋನ ಯೋಜನೆಗಳನ್ನು ಮೇಲ್ವಿಚಾರಣೆ ಮಾಡುವುದು ಮತ್ತು ಸಿದ್ಧಪಡಿಸುವುದು, ಆರ್ಥಿಕ ಸಂಪನ್ಮೂಲಗಳನ್ನು ಸಕ್ರಿಯಗೊಳಿಸಿ ಮತ್ತು ಅಭಿವೃದ್ಧಿಗಾಗಿ ವಿವಿಧ ಕಾರ್ಯವಿಧಾನಗಳನ್ನು ಅಳವಡಿಸಿಕೊಂಡು ರಾಷ್ಟ್ರೀಯ ಯೋಜನೆಯ ಆದ್ಯತೆಗಳ ಚೌಕಟ್ಟಿನೊಳಗೆ ರಾಜ್ಯದ ಯೋಜನೆ ಹಾಗೂ ಆದ್ಯತೆಗಳನ್ನು ನಿರ್ಧರಿಸಿ ಅಂತಹ ಯೋಜನೆಯನ್ನು ಉಪಯುಕ್ತ ಮತ್ತು ಕಾರ್ಯಸಾಧ್ಯವೆಂದು ಪರಿಗಣಿಸುವ ಕ್ಷೇತ್ರದಲ್ಲಿ ತಮ್ಮ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸುವಲ್ಲಿ ಜಿಲ್ಲಾ ಅಧಿಕಾರಿಗಳಿಗೆ ಸಹಾಯ ಮಾಡಿ ರಾಜ್ಯದ ಸಂಪನ್ಮೂಲಗಳ ಅತ್ಯಂತ ಪರಿಣಾಮಕಾರಿ ಮತ್ತು ಸಮತೋಲಿತ ಬಳಕೆಗಾಗಿ ಯೋಜನೆಯನ್ನು ರೂಪಿಸುವುದು, ಆದ್ಯತೆಗಳನ್ನು ವಿವರಿಸಿ ಯೋಜನೆಯನ್ನು ಕೈಗೊಳ್ಳಬೇಕಾದ ಹಂತಗಳನ್ನು ವ್ಯಾಖ್ಯಾನಿಸಿ ಮತ್ತು ಪ್ರತಿ ಹಂತವನ್ನು ಸರಿಯಾಗಿ ಪೂರ್ಣಗೊಳಿಸಲು ಸಂಪನ್ಮೂಲಗಳ ಹಂಚಿಕೆಯನ್ನು ಪ್ರಸ್ತಾಪಿಸಿ ಆರ್ಥಿಕ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುವ ಅಂಶಗಳನ್ನು ಸೂಚಿಸಿದ್ದೇವೆ. ಮತ್ತು ಪ್ರಸ್ತುತ ಸಾಮಾಜಿಕ ಮತ್ತು ರಾಜಕೀಯ ಪರಿಸ್ಥಿತಿಯ ದೃಷ್ಟಿಯಿಂದ ಯೋಜನೆಯನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲು ರಚಿಸಬೇಕಾದ ಪರಿಸ್ಥಿತಿಗಳನ್ನು ನಿರ್ಧರಿಸಿ
ಯಂತ್ರೋಪಕರಣಗಳ ಸ್ವರೂಪವನ್ನು ನಿರ್ಧರಿಸಿ, ಅಂದರೆ ಎಲ್ಲ ಅಂಶಗಳಲ್ಲಿ ಯೋಜನೆಯ ಪ್ರತಿ ಹಂತದ ಯಶಸ್ವಿ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳಲು ಇದು ಅಗತ್ಯವಾಗಿರುತ್ತದೆ ಮತ್ತು ಕಾಲ ಕಾಲಕ್ಕೆ ಯೋಜನೆಯ ಪ್ರತಿ ಹಂತದ ಅನುಷ್ಠಾನದಲ್ಲಿ ಸಾಧಿಸಿದ ಪ್ರಗತಿಯನ್ನು ಮೌಲ್ಯಮಾಪನ ಮಾಡಲು ಮತ್ತು ಅಗತ್ಯವಾಗಬಹುದಾದ ನೀತಿ ಮತ್ತು ಕ್ರಮಗಳ ಹೊಂದಾಣಿಕೆಗಳನ್ನು ಶಿಫಾರಸು ಮಾಡಲು ಈ ನಿಟ್ಟಿನಲ್ಲಿ ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ನ ಪಾತ್ರ ಮತ್ತು ಕಾರ್ಯಗಳ ಬಗ್ಗೆ ಉತ್ತಮ ಮತ್ತು ಸ್ಪಷ್ಟ ತಿಳುವಳಿಕೆಗಾಗಿ ನಾವು ಕೇರಳ ರಾಜ್ಯ ಯೋಜನಾ ಮಂಡಳಿಯ ರಚನೆ ಮತ್ತು ಸಂಯೋಜನೆ ಮತ್ತು ಕಾರ್ಯಗಳನ್ನು ತಿಳಿದುಕೊಳ್ಳುತ್ತಿದ್ದೇವೆ. ಕೇರಳ ಸ್ಟೇಟ್ ಪ್ಲಾನಿಂಗ್ ಬೋರ್ಡ್, ಕೇರಳ ರಾಜ್ಯ ಯೋಜನಾ ಮಂಡಳಿ ಲಭ್ಯವಿರುವ ಸಂಪನ್ಮೂಲಗಳ ವೈಜ್ಞಾನಿಕ ಮೌಲ್ಯಮಾಪನ ಮತ್ತು ಬೆಳವಣಿಗೆಯ ಆದ್ಯತೆಗಳ ಆಧಾರದ ಮೇಲೆ ರಾಜ್ಯ ಸರ್ಕಾರವು ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಲು ಅನುವು ಮಾಡಿಕೊಂಡಿದೆ. ಕೇರಳ ರಾಜ್ಯ ಯೋಜನಾ ಮಂಡಳಿ ಲಭ್ಯವಿರುವ ಸಂಪನ್ಮೂಲಗಳ ವೈಜ್ಞಾನಿಕ ಮೌಲ್ಯಮಾಪನ ಮತ್ತು ಬೆಳವಣಿಗೆ ಆದ್ಯತೆಗಳ ಆಧಾರದ ಮೇಲೆ ರಾಜ್ಯ ಸರ್ಕಾರವು ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಲು ಅನುವು ಮಾಡಿಕೊಡುವ ದೃಷ್ಟಿಯಿಂದ ಕೇರಳ ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ ಅನ್ನು ರಚಿಸಲಾಗಿದೆ. ಪ್ರತಿ ವರ್ಷ ರಾಜ್ಯದ ಸಮಗ್ರ ಆರ್ಥಿಕ ಪರಾಮರ್ಶೆ ವರದಿಯನ್ನು ಹೊರತರುವ ಕಾರ್ಯವನ್ನು ಮಂಡಳಿಗೆ ವಹಿಸಲಾಗಿದೆ ಎಂಬುದು ಗಮನಿಸಬೇಕಾದ ಸಂಗತಿ. ಕೇರಳ ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ ಅವಧಿ 5 ವರ್ಷಗಳು. 1967ರಿಂದ ಕೆಎಸ್ಪಿಬಿಯನ್ನು 15 ಬಾರಿ ಪುನರ್ರಚಿಸಿರುವುದು ಉಲ್ಲೇಖನೀಯ. ಹೀಗಾಗಿ ಯೋಜನಾ ಮಂಡಳಿಯು ತನ್ನ ಪರಿಣತಿಯ ಮೂಲಕ ಪರಿಣಾಮಕಾರಿ ಯೋಜನೆ ಮತ್ತು ಅಭಿವೃದ್ಧಿ ಯೋಜನೆಗಳ ಉತ್ತಮ ಅನುಷ್ಠಾನವನ್ನು ಸುಗಮಗೊಳಿಸುತ್ತದೆ. ಮಾಡಿಕೊಡುವ ದೃಷ್ಟಿಯಿಂದ ಕೇರಳ ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ ಅನ್ನು ರಚಿಸಲಾಗಿದೆ. ಪ್ರತಿ ವರ್ಷ ರಾಜ್ಯದ ಸಮರ್ಥ ಆರ್ಥಿಕ ಪರಾಮರ್ಶೆ ವರದಿಯನ್ನು ಹೊರತರುವ ಕಾರ್ಯವನ್ನು ಮಂಡಳಿಗೆ ವಹಿಸಲಾಗಿತ್ತು ಎಂಬುದು ಗಮನಿಸಬೇಕಾದ ಸಂಗತಿ. 1967ರಿಂದ ಕೆಎಸ್ಬಿಯನ್ನು 15 ಬಾರಿ ಪುನರ್ರಚಿಸುವ ಉಲ್ಲೇಖ. ಹೀಗಾಗಿ ಯೋಜನಾ ಮಂಡಳಿಯು ತನ್ನ ಪರಿಣತಿಯ ಮೂಲಕ ಪರಿಣಾಮಕಾರಿ ಯೋಜನೆ ಮತ್ತು ಅಭಿವೃದ್ಧಿ ಯೋಜನೆಗಳ ಉತ್ತಮ ಅನುಷ್ಠಾನವನ್ನು ಸುಗಮಗೊಳಿಸುತ್ತದೆ. ರಾಜ್ಯ ಯೋಜನಾ ಮಂಡಳಿಯ ರಚನೆ ಮತ್ತು ಸಂಯೋಜನೆ ರಾಜ್ಯದ ಮುಖ್ಯಮಂತ್ರಿಯೇ ಅಧ್ಯಕ್ಷರಾಗಿರುತ್ತಾರೆ ಮತ್ತು ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ನ ಅರೆಕಾಲಿಕ ಉಪಾಧ್ಯಕ್ಷರಾಗಿರುತ್ತಾರೆ. ಇಲ್ಲಿ ಅಧ್ಯಕ್ಷರು ಮುಖ್ಯಮಂತ್ರಿ, ಉಪಾಧ್ಯಕ್ಷರು, ಸದಸ್ಯರು ಕಂದಾಯ ಮತ್ತು ವಸತಿ ಸಚಿವರು, ಜಲಸಂಪನ್ಮೂಲ ಸಚಿವರು, ಸಾರಿಗೆ ಸಚಿವರು, ಬಂದರು, ವಸ್ತು ಸಂಗ್ರಹಾಲಯ, ಪುರಾತತ್ವ ಮತ್ತು ಆರ್ಕಿವ್ಸ್ ಸಚಿವರು, ಹಣಕಾಸು ಸಚಿವರು, ಮಂತ್ರಿಯೇತರ ಸದಸ್ಯರು ಅಂದರೆ 7 ತಜ್ಞರು, ಸದಸ್ಯ ಕಾರ್ಯದರ್ಶಿ, ಕಾಯಂ ಆಹ್ವಾನಿತರು, ಮುಖ್ಯ ಕಾರ್ಯದರ್ಶಿ, ಕೇರಳ ಸರ್ಕಾರ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ, ಹಣಕಾಸು ಇಲಾಖೆ, ಕೇರಳ ಸರ್ಕಾರ ಇವರೆಲ್ಲರೂ ಸದಸ್ಯರು. ಈ ಮಂಡಳಿಯ ಸದಸ್ಯರನ್ನು ಸರ್ಕಾರವು ನಾಮನಿರ್ದೇಶನ ಮಾಡುತ್ತದೆ ಮತ್ತು ಅವರು ಯೋಜನೆಯ ರಚನೆ, ಅನುಷ್ಠಾನ ಮತ್ತು ಇತರ ನೀತಿ ವಿಷಯಗಳಿಗೆ ಸಂಬಂಧಿಸಿದಂತೆ ವಿವಿಧ ಸಮಸ್ಯೆಗಳು ಮತ್ತು ಸಮಸ್ಯೆಗಳನ್ನು ಕುರಿತು ಚರ್ಚೆಗಳನ್ನು ಸುಗಮಗೊಳಿಸುತ್ತಾರೆ. ಮೆಂಬರ್ ಸೆಕ್ರೆಟರಿ, ಸದಸ್ಯ ಕಾರ್ಯದರ್ಶಿ. ಸಂಸ್ಥೆಯ ಮುಖ್ಯಸ್ಥರಾಗಿರುವ ಸದಸ್ಯ ಕಾರ್ಯದರ್ಶಿ ಕೆಎಸ್ಪಿಬಿಯ ಅಧಿಕೃತ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸುತ್ತಾರೆ. ಸಂಬಂಧಿತ ಇಲಾಖೆಗಳು ಮತ್ತು ಏಜೆನ್ಸಿಗಳ ಮೂಲಕ ಮಂಡಳಿಯ ಸಭೆಗಳನ್ನು ಕರೆಯಲು ಮತ್ತು ಮಂಡಳಿಯ ನಿರ್ಧಾರಗಳ ಅನುಷ್ಠಾನವನ್ನು ಕೈಗೊಳ್ಳಲು ಅವರು ಜವಾಬ್ದಾರರಾಗಿರುತ್ತಾರೆ. ತಾಂತ್ರಿಕ ವಿಭಾಗಗಳ ಮುಖ್ಯಸ್ಥರು ತಾಂತ್ರಿಕ ವಿಷಯಗಳಲ್ಲಿ ಅವರಿಗೆ ಬೆಂಬಲವನ್ನು ಒದಗಿಸುತ್ತಾರೆ. ಅದಲ್ಲದೆ ಆಡಳಿತಾಧಿಕಾರಿಯು
ಸದಸ್ಯ ಕಾರ್ಯದರ್ಶಿಗೆ ಆಡಳಿತಾತ್ಮಕ ವಿಷಯಗಳಲ್ಲಿ ಸಹಾಯ ಮಾಡುತ್ತಾರೆ. ಚೀಫ್ ಎಕನಾಮಿಕ್ ಅಡ್ವೈಸರ್ ಅಂದರೆ ಮುಖ್ಯ ಆರ್ಥಿಕ ಸಲಹೆಗಾರ. ಯೋಜನಾ ಮಂಡಳಿಯು ಪರಿಗಣಿಸುವ ನೀತಿ ವಿಷಯಗಳು ಮತ್ತು ಇತರ ವಿಷಯಗಳ ಕುರಿತು ಮಂಡಳಿಗೆ ಸಲಹೆ ನೀಡಲು ಕೇರಳ ಸರ್ಕಾರದಿಂದ ಅವರನ್ನು ನೇಮಿಸಲಾಗಿದೆ. ಡೈರೆಕ್ಟರ್, ಪ್ರಾಜೆಕ್ಟ್ ಫೈನಾನ್ಸಿಂಗ್ ಸೆಲ್ ಅಂದರೆ ನಿರ್ದೇಶಕರು, ಪ್ರಾಜೆಕ್ಟ್ ಫೈನಾನ್ಸಿಂಗ್ ಸೆಲ್ ಕೇರಳ ರಾಜ್ಯದ ಎಲ್ಲ ಯೋಜನೆಗಳಿಗೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಸೇರಿದಂತೆ ಹೊರಗಿನ ನಿಧಿಯ ಕಾರ್ಯಸಾಧ್ಯತೆಯನ್ನು ಪರೀಕ್ಷಿಸಲು ಯೋಜನಾ ಮಂಡಳಿಯಲ್ಲಿ 2012ರಲ್ಲಿ ಪ್ರಾಜೆಕ್ಟ್ ಫೈನಾನ್ಸಿಂಗ್ ಸೆಲ್ ಅನ್ನು ಸ್ಥಾಪಿಸಲಾಗಿದೆ. ಕೇರಳ ರಾಜ್ಯ ಯೋಜನಾ ಮಂಡಳಿ ಆಡಳಿತಾತ್ಮಕ ರಚನೆ, ಕೇರಳ ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ ಇವುಗಳನ್ನು ಒಳಗೊಂಡಿದೆ. ಆಡಳಿತ ವಿಭಾಗ, ತಾಂತ್ರಿಕ ವಿಭಾಗ, ಗ್ರಂಥಾಲಯ ಮತ್ತು ಜಿಲ್ಲಾ ಯೋಜನಾ ಕಚೇರಿಗಳು. ಇದರ ಜೊತೆಗೆ ಪ್ರಾಜೆಕ್ಟ್ ಫೈನಾನ್ಸಿಂಗ್ ಸೆಲ್ ಕೂಡ ಯೋಜನಾ ಮಂಡಳಿಯ ಆಡಳಿತ ರಚನೆಯ ಭಾಗವಾಗಿದೆ. ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ನ ಕಾರ್ಯಗಳನ್ನು ಅದರ ತಾಂತ್ರಿಕ ವಿಭಾಗಗಳ ಮೂಲಕ ಕೈಗೊಳ್ಳಲಾಗುತ್ತದೆ. ವಿಭಾಗದ ಮುಖ್ಯಸ್ಥರು ಅಭಿವೃದ್ಧಿ ವಿಷಯಗಳ ಬಗ್ಗೆ ಪರಿಣಿತರು. ಪ್ರತಿ ವಿಭಾಗದಲ್ಲಿ ಜಂಟಿ ನಿರ್ದೇಶಕರು, ಉಪನಿರ್ದೇಶಕರು, ಸಹಾಯಕ ನಿರ್ದೇಶಕರು, ಸಂಶೋಧನಾ ಅಧಿಕಾರಿಗಳು ಮತ್ತು ಸಂಶೋಧನಾ ಸಹಾಯಕರು ಮುಖ್ಯಸ್ಥರಿಗೆ ಸಹಾಯ ಮಾಡುತ್ತಾರೆ. ಆದಾಗ್ಯೂ ಆಡಳಿತಾತ್ಮಕ ವಿಷಯಗಳಲ್ಲಿ ಆಡಳಿತಾಧಿಕಾರಿ ಸದಸ್ಯ ಕಾರ್ಯದರ್ಶಿಗೆ ಸಹಾಯ ಮಾಡುತ್ತಾರೆ. ಟೆಕ್ನಿಕಲ್ ಡಿವಿಷನ್ಸ್ ಅಂದರೆ ತಾಂತ್ರಿಕ ವಿಭಾಗಗಳು. ಎಸ್ಪಿಬಿಯಲ್ಲಿನ ಈ ಕೆಳಗಿನ ವಿಭಾಗಗಳು ಮಂಡಳಿಯ ತಾಂತ್ರಿಕ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಕೃಷಿ ವಿಭಾಗ, ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಾವ ವಿಭಾಗ, ಸಮಾಜ ಸೇವಾ ವಿಭಾಗ, ವಿಕೇಂದ್ರೀಕೃತ ಯೋಜನೆ ವಿಭಾಗ, ದೃಷ್ಟಿಕೋನ ಯೋಜನೆ ವಿಭಾಗ, ಯೋಜನೆ ಸಮನ್ವಯ ವಿಭಾಗ ಹಾಗೂ ಮೌಲ್ಯಮಾಪನ ವಿಭಾಗ. ಅಡ್ಮಿನಿಸ್ಟ್ರೇಟಿವ್ ವಿಂಗ್ ಅಂದರೆ ಆಡಳಿತ ವಿಭಾಗ. ಹಿರಿಯ ಆಡಳಿತಾಧಿಕಾರಿಯು ಆಡಳಿತ ವಿಭಾಗದ ಮುಖ್ಯಸ್ಥರಾಗಿರುತ್ತಾರೆ. ಇದು ಸ್ಥಾಪನೆ, ಖಾತೆಗಳು, ಕಂಪ್ಯೂಟರ್, ಪ್ರಕಟಣೆ ಮತ್ತು ಯೋಜನೆ ಪ್ರಚಾರ ವಿಭಾಗಗಳನ್ನು ಒಳಗೊಂಡಿದೆ. ಈ ವಿಭಾಗದಲ್ಲಿ ಆಡಳಿತ ಸಹಾಯಕ ಮತ್ತು ಹಣಕಾಸು ಅಧಿಕಾರಿಯ ಸ್ಥಾಪನೆ ಮತ್ತು ಖಾತೆಗಳ ಉಸ್ತುವಾರಿ ವಹಿಸುತ್ತಾರೆ. ಹಿರಿಯ ಅಧೀಕ್ಷಕರು ಫೇರ್ ಕಾಪಿ ಮತ್ತು ಕಂಪ್ಯೂಟರ್ ವಿಭಾಗಗಳ ಉಸ್ತುವಾರಿ ವಹಿಸುತ್ತಾರೆ ಮತ್ತು ಪ್ರಕಟಣೆ ಅಧಿಕಾರಿ ಮತ್ತು ಯೋಜನಾ ಪ್ರಚಾರ ಅಧಿಕಾರಿ ಕ್ರಮವಾಗಿ ಪ್ರಕಟಣೆ ಮತ್ತು ಯೋಜನೆ ಪ್ರಚಾರ ವಿಭಾಗಗಳನ್ನು ನಿರ್ವಹಿಸುತ್ತಾರೆ. ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಆಫೀಸರ್ಸ್ ಜಿಲ್ಲಾ ಯೋಜನಾ ಕಚೇರಿಗಳು. ವಿಕೇಂದ್ರೀಕೃತ ಸಹಭಾಗಿ ಯೋಜನೆಗಾಗಿ ಜಿಲ್ಲಾ ಯೋಜನಾ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಈ ಜಿಲ್ಲಾ ಯೋಜನಾ ಕಚೇರಿಗಳು ಯೋಜನಾ ಮಂಡಳಿಯ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಅವರು ಜಿಲ್ಲಾಧಿಕಾರಿಗಳ ನಿಯಂತ್ರಣದಲ್ಲಿ ಡಿಪಿಯುಗಳ ಜಿಲ್ಲಾ ಯೋಜನಾ ಅಧಿಕಾರಿಗಳನ್ನು ಜಿಲ್ಲಾಧಿಕಾರಿಗಳ ಪದ ನಿಮಿತ್ತ ವೈಯಕ್ತಿಕ ಸಹಾಯಕರಾಗಿ ಮತ್ತು ಜಿಲ್ಲಾ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಜಿಲ್ಲಾ ಯೋಜನೆಗಳನ್ನು ಮತ್ತು ಅನುಷ್ಠಾನದ ಮೇಲ್ವಿಚಾರಣೆ ರೂಪಿಸುವಲ್ಲಿ ಡಿಪಿಯುಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಅಂದರೆ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಆಫೀಸ್ಗಳು ಎಂದು ಅರ್ಥ. ಕೇರಳ ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ ಲೈಬ್ರರಿ. ಕೆಎಸ್ಪಿಬಿ ಲೈಬ್ರರಿಯು ಕೇರಳದ ಸರ್ಕಾರಿ ಸಂಸ್ಥೆಗಳಿಂದ ನಿರ್ವಹಿಸಲ್ಪಡುವ ಅತ್ಯುತ್ತಮ ಗ್ರಂಥಾಲಯಗಳಲ್ಲಿ ಒಂದಾಗಿರುತ್ತದೆ. ಇದು ಆರ್ಥಿಕ ಅಭಿವೃದ್ಧಿ ಯೋಜನೆ, ಹೆಚ್ಚಿನ ಸಂಖ್ಯೆಯ ಪುಸ್ತಕಗಳು, ವರದಿಗಳನ್ನು ಹೊಂದಿರುವ ವಿಶೇಷ ಗ್ರಂಥಾಲಯವಾಗಿದೆ. ಭಾರತೀಯ ಅರ್ಥಶಾಸ್ತ್ರ, ಹಣಕಾಸು, ನಿರ್ವಹಣೆ,
ಕೈಗಾರಿಕೆ, ರಾಷ್ಟ್ರೀಯ ಹಾಗೂ ವಿಶ್ವ ಅಭಿವೃದ್ಧಿ ವರದಿಗಳು, ವಿಶ್ವ ಬ್ಯಾಂಕ್ ವರದಿಗಳು ಇತ್ಯಾದಿ 20,000ಕ್ಕೂ ಹೆಚ್ಚು ಪುಸ್ತಕಗಳಿವೆ. ಐಟಿ ವಿಂಗ್ ಎಸ್ಪಿಬಿಯ ಆಧುನೀಕರಣವನ್ನು ಹೆಚ್ಚಿಸಲು ಮತ್ತು ಮಾಹಿತಿ ತಂತ್ರಜ್ಞಾನವನ್ನು ಪ್ರೇರೇಪಿಸಲು 1999ರಲ್ಲಿ ಐಟಿ ವಿಂಗ್ ಅನ್ನು ರಚಿಸಲಾಯಿತು. ಯೋಜನಾ ಸಮನ್ವಯ ವಿಭಾಗದ ಮುಖ್ಯಸ್ಥರು ಈ ವಿಭಾಗದ ಉಸ್ತುವಾರಿ ವಹಿಸಿರುತ್ತಾರೆ. ದೈನಂದಿನ ಕಾರ್ಯಗಳಲ್ಲಿ ಪ್ರೋಗ್ರಾಮರ್, ತಾಂತ್ರಿಕ ಸಲಹೆಗಾರರು ಮತ್ತು ಐಟಿ ನೋಡಲ್ ಅಧಿಕಾರಿಯು ಉಸ್ತುವಾರಿಯನ್ನು ಬೆಂಬಲಿಸುತ್ತಾರೆ. ಪ್ರಾಜೆಕ್ಟ್ ಫೈನಾನ್ಸಿಂಗ್ನಲ್ಲಿ ನಿರ್ದೇಶಕರಿಗೆ ಸಾರ್ವಜನಿಕ ಖಾಸಗಿ ಭಾಗವಹಿಸುವಿಕೆ ಸೇರಿದಂತೆ ಹೊರಗಿನ ನಿಧಿಯ ಕಾರ್ಯಸಾಧ್ಯತೆಯನ್ನು ಪರಿಶೀಲಿಸಲು ಹಣಕಾಸು ಕೋಶದ ಮುಖ್ಯಸ್ಥರಾಗಿರುತ್ತಾರೆ. ಯೋಜನೆಗಳ ರಚನೆ, ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ನಾಗರಿಕರಿಗೆ ಸೇವೆಯ ಗುಣಮಟ್ಟವನ್ನು ಹೆಚ್ಚಿಸುವುದು, ಉತ್ಪಾದಕತೆ ಮತ್ತು ಅಭಿವೃದ್ಧಿಗಾಗಿ ಹೆಚ್ಚುವರಿ ಉತ್ಪಾದನೆಯನ್ನು ಕೇಂದ್ರೀಕರಿಸುವ ಮೂಲಕ ಸಾರ್ವಜನಿಕ ಉದ್ಯಮಗಳ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಅಗತ್ಯ ಕ್ರಮಗಳನ್ನು ಸೂಚಿಸಿ ಪರಿಣಾಮಕಾರಿ ವಿಕೇಂದ್ರೀಕೃತ ಯೋಜನೆ ಮತ್ತು ಅಭಿವೃದ್ಧಿ ಮತ್ತು ಯೋಜನೆಗಳಲ್ಲಿ ಸ್ಥಳೀಯ ಜನರ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವುದು ಇದರ ಕರ್ತವ್ಯವಾಗಿದೆ. ಪರಿಣಿತ ಸಮಿತಿಗಳು ಮತ್ತು ಕಾರ್ಯನಿರತ ಗುಂಪುಗಳ ಮೂಲಕ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸಲು ಅಗತ್ಯವಾದ ಅಧ್ಯಯನಗಳು, ಸಮೀಕ್ಷೆಗಳು ಮತ್ತು ಸಂಶೋಧನೆಗಳನ್ನು ಕೈಗೊಳ್ಳುವುದು ಇದರ ಉದ್ದೇಶವಾಗಿದೆ. ಪ್ರಿಪರೇಷನ್ ಆಫ್ ಎಕನಾಮಿಕ್ ಆರ್ಥಿಕ ವಿಮರ್ಶೆಯ ತಯಾರಿ ಮಂಡಳಿಯು ಸಿದ್ಧಪಡಿಸಿ ಪ್ರಕಟಿಸುತ್ತಿರುವ ವಾರ್ಷಿಕ ಆರ್ಥಿಕ ಪರಾಮರ್ಶೆಯನ್ನು ಸಿದ್ಧಪಡಿಸುವ ಕಾರ್ಯವನ್ನು ಕೆಎಸ್ಪಿಬಿಗೆ ವಹಿಸಲಾಗಿದೆ. ಈ ನಿಟ್ಟಿನಲ್ಲಿ ಆರ್ಥಿಕ ಪರಾಮರ್ಶೆಯ ಹಿಂದಿನ 50 ಸಂಚಿಕೆಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಮತ್ತು 2010ರಲ್ಲಿ ಪ್ರಕಟಿಸಲಾಗಿದೆ. ಇದು ರಾಜ್ಯದ ಆರ್ಥಿಕತೆ, ಸ್ಥೂಲ ಆರ್ಥಿಕ ಕಾರ್ಯಕ್ಷಮತೆ, ಆ ನಿರ್ದಿಷ್ಟ ವರ್ಷದಲ್ಲಿ ವಿವಿಧ ಇಲಾಖೆಗಳು ಕೈಗೊಂಡ ಅಭಿವೃದ್ಧಿ ಉಪಕ್ರಮಗಳ ಒಟ್ಟಾರೆ ನೋಟವನ್ನು ಒದಗಿಸುತ್ತದೆ. ಯೋಜನೆ ಅನುಷ್ಠಾನ ಇತ್ಯಾದಿಗಳನ್ನು ಪ್ರಗತಿ, ಆದ್ದರಿಂದ ಇದನ್ನು ಅಮೂಲ್ಯವಾದ ಉಲ್ಲೇಖ ಪಠ್ಯವೆಂದು ಪರಿಗಣಿಸಲಾಗುತ್ತದೆ. ಫಾರ್ಮುಲೇಷನ್ ಆಫ್ ಪ್ಲಾನ್ ಅಂದರೆ ಯೋಜನೆಯ ರಚನೆ. ಮಂಡಳಿಯು ಯೋಜನೆಗಳನ್ನು ರೂಪಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಈ ನಿಟ್ಟಿನಲ್ಲಿ ಯೋಜನೆಯ ಗಾತ್ರವನ್ನು ಸರಿಪಡಿಸಲು ಲಭ್ಯವಿರುವ ಸಂಪನ್ಮೂಲಗಳನ್ನು ಮೌಲ್ಯಮಾಪನ ಮಾಡಲಾಗುತ್ತದೆ. ಮಂಡಳಿಗೆ ಯೋಜನೆ ಪ್ರಸ್ತಾವನೆಗಳನ್ನು ಸಲ್ಲಿಸಲು ಕೆಎಸ್ಪಿಬಿ ಎಲ್ಲಾ ಕಾರ್ಯದರ್ಶಿಗಳು ಮತ್ತು ಇಲಾಖೆಗಳ ಮುಖ್ಯಸ್ಥರಿಗೆ ಸುತ್ತೋಲೆ ಸೂಚನೆಗಳನ್ನು ನೀಡುತ್ತದೆ. ಆದ್ದರಿಂದ ಯೋಜನೆ ಪ್ರಸ್ತಾವನೆಗಳಿಗೆ ಸಂಬಂಧಿಸಿದ ಸಚಿವರ ಅನುಮೋದನೆಯನ್ನು ಪಡೆಯುವುದು ಸಚಿವಾಲಯದ ಆಡಳಿತ ಇಲಾಖೆಗಳ ಜವಾಬ್ದಾರಿಯಾಗಿರುತ್ತದೆ. ಕೆಎಸ್ಪಿಬಿಯಲ್ಲಿ ಸ್ಕಿಮ್ಯಾಟಿಕ್ ಪ್ರಸ್ತಾವನೆಗಳನ್ನು ಮೌಲ್ಯಮಾಪನ ಮಾಡಲಾಗುತ್ತದೆ ಮತ್ತು ಪ್ರತಿ ಇಲಾಖೆಯ ಪ್ರಸ್ತಾವನೆಯ ಮೇಲೆ ವಿವರವಾದ ಚರ್ಚೆಯ ಆಧಾರದ ಮೇಲೆ ತಾತ್ಕಾಲಿಕ ಆಯ್ಕೆ ಆದ್ಯತೆಗಳನ್ನು ಅನುಮತಿಸಲಾಗುತ್ತದೆ. ಯೋಜನಾ ಮಂಡಳಿಯು ನಂತರ ಬೋರ್ಡ್, ಕ್ಯಾಬಿನೆಟ್ ಮುಂದೆ ಇಡಲಾದ ಕರಡು ಯೋಜನೆ ಪ್ರಸ್ತಾವನೆಗಳನ್ನು ಸಿದ್ಧಪಡಿಸುತ್ತದೆ. ಅನುಮೋದನೆ ಅಪೇಕ್ಷಿತ ಗುರಿಗಳನ್ನು ಸಾಧಿಸಲು ಪರಿಣಾಮಕಾರಿ ಯೋಜನೆ ಅಗತ್ಯವಾದ್ದರಿಂದ ರಾಜ್ಯದಿಂದ ಜಿಲ್ಲಾ ಮಟ್ಟದವರೆಗೆ ಸುಸ್ಥಾಪಿತ ಯೋಜನೆ ಮೇಲ್ವಿಚಾರಣಾ ಕಾರ್ಯವಿಧಾನವನ್ನು ಸ್ಥಾಪಿಸಲಾಗಿದೆ. ಹೀಗಾಗಿ ಕೆಎಸ್ಪಿಬಿ ಸಲಹಾ ಮಂಡಳಿಯಾಗಿ ಪರಿಣಾಮಕಾರಿಯಾಗಿ ಕೊಡುಗೆ ನೀಡಿದೆ ಎಂಬುದು ಅಧ್ಯಯನದಿಂದ ಸ್ಪಷ್ಟವಾಗಿದೆ. ರಾಜ್ಯದಲ್ಲಿ ಲಭ್ಯವಿರುವ ಸಂಪನ್ಮೂಲಗಳ ವೈಜ್ಞಾನಿಕ ಮೌಲ್ಯಮಾಪನದ ಆಧಾರದ ಮೇಲೆ ಅಭಿವೃದ್ಧಿ ಲ್ಯಾನ್ಗಳನ್ನು ವಿನ್ಯಾಸಗೊಳಿಸಲು ಯೋಜನಾ ಮಂಡಳಿಯು ಕೇರಳ ಸರ್ಕಾರಕ್ಕೆ ಸಹಾಯ ಮಾಡಿದೆ. ಹೆಚ್ಚುವರಿಯಾಗಿ ಮಂಡಳಿಯ ಸದಸ್ಯರು ಮತ್ತು ಸಿಬ್ಬಂದಿ ಸಮಗ್ರ ವಾರ್ಷಿಕ ಆರ್ಥಿಕ ಪರಿಶೀಲನಾ ವರದಿಯನ್ನು ಸಿದ್ಧಪಡಿಸುವರು. ಇದು ಕೇರಳದ ಭವಿಷ್ಯದ ಯೋಜನೆ ಮತ್ತು ಅಭಿವೃದ್ಧಿಗೆ ಅಗತ್ಯವಾದ ಆಧಾರವನ್ನು ಸಾಬೀತುಪಡಿಸಿತು. ಪರ್ಫಾರ್ಮೆನ್ಸ್ ಆಫ್ ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ಸ್ ಇನ್ ಸೆಲೆಕ್ಟೆಡ್ ಸ್ಟೇಟ್ಸ್. ಈ ವಿಭಾಗದಲ್ಲಿ
ಆಯ್ದ ರಾಜ್ಯಗಳಲ್ಲಿ ರಾಜ್ಯ ಯೋಜನಾ ಮಂಡಳಿಗಳ ಕಾರ್ಯಕ್ಷಮತೆ. ಈ ವಿಭಾಗದಲ್ಲಿ ನಾವು ಎಸ್ಪಿಸಿಗಳ ಪಾತ್ರವನ್ನು ಪರಿಶೀಲಿಸುತ್ತೇವೆ ಮತ್ತು ಆಯ್ದ ರಾಜ್ಯಗಳಲ್ಲಿ ಯೋಜನೆ ಮತ್ತು ಸುಸ್ಥಿರ ಅಭಿವೃದ್ಧಿಯಲ್ಲಿ ಅವರ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಅಗತ್ಯ ಕ್ರಮಗಳನ್ನು ಸೂಚಿಸಿ ಆಯ್ಕೆಯಾದ ರಾಜ್ಯಗಳಲ್ಲಿ ನಾವು ಈಗಾಗಲೇ ಕೆಎಸ್ಪಿಬಿ ಪಾತ್ರವನ್ನು ಹಿಂದಿನದರಲ್ಲಿ ಚರ್ಚಿಸಿರುತ್ತೇವೆ. ಈ ಘಟಕದ ವಿಭಾಗ 6.4 ಮತ್ತು ಮಂಡಳಿಯು ಕೇರಳದಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಕಂಡುಹಿಡಿದಿದೆ. ಈಗ ನಾವು ತಮಿಳುನಾಡು ರಾಜ್ಯ ಯೋಜನಾ ಆಯೋಗದ ಮೇಲೆ ಕೇಂದ್ರೀಕರಿಸುತ್ತಿದ್ದೇವೆ. ರಾಜ್ಯದಲ್ಲಿ ಇದನ್ನು ಹೆಸರಿಸಲಾಗಿದೆ. ತಮಿಳುನಾಡಿನಲ್ಲಿ ಸ್ಟೇಟ್ ಪ್ಲಾನಿಂಗ್ ಕಮಿಷನ್ ಅನ್ನು 25 ಮೇ 1971 ಸ್ಥಾಪಿಸಲಾಯಿತು. ಆಯೋಗವು ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ರಚನೆ ಮತ್ತು ಅನುಷ್ಠಾನಕ್ಕಾಗಿ ವಿಶೇಷ ಅಧ್ಯಯನಗಳನ್ನು ನಡೆಸಿವೆ. ಮೌಲ್ಯಮಾಪನ ಮತ್ತು ಅನ್ವಯಿತ ಸಂಶೋಧನಾ ಇಲಾಖೆಯ ಮೂಲಕ ಪ್ರಮುಖ ಯೋಜನೆಗಳನ್ನು ಮೌಲ್ಯಮಾಪನ ಮಾಡಲಾಗಿದೆ. ಮಾನವ ಅಭಿವೃದ್ಧಿ ಸೂಚ್ಯಂಕ, ಲಿಂಗ ಅಭಿವೃದ್ಧಿ ಸೂಚ್ಯಂಕ ಇತ್ಯಾದಿಗಳ ಮೇಲೆ ಪ್ರಭಾವ ಬೀರುವ ಅಭಿವೃದ್ಧಿ ಸೂಚಕಗಳನ್ನು ವಿಘಟಿತ ಮಟ್ಟದಲ್ಲಿ ಮೇಲ್ವಿಚಾರಣೆ ಮಾಡಲಾಗಿದೆ. ರಾಜ್ಯದ ಆರ್ಥಿಕತೆಯನ್ನು ಮೇಲ್ವಿಚಾರಣೆ ಮಾಡಿ ಕಳುಹಿಸಲಾಗಿದೆ. ಸರ್ಕಾರಕ್ಕೆ ವರದಿಗಳು ತಮಿಳುನಾಡು ರಾಜ್ಯದಲ್ಲಿನ ಪ್ರಾದೇಶಿಕ ಅಸಮಾನತೆಗಳನ್ನು ಪರಿಹರಿಸಲು ರಾಜ್ಯ ಸಮತೋಲಿತ ಬೆಳವಣಿಗೆ ನಿಧಿಯನ್ನು ಜಾರಿಗೊಳಿಸಲಾಗಿದೆ ಮತ್ತು ಮೇಲ್ವಿಚಾರಣೆ ಮಾಡಲಾಗಿದೆ. ಜಿಲ್ಲಾ ಯೋಜನಾ ಕೋಶಗಳ ಕಾರ್ಯಗಳನ್ನು ಸಂಯೋಜಿಸಲಾಗಿದೆ ಮತ್ತು ಜಿಲ್ಲೆ, ಬ್ಲಾಕ್, ಗ್ರಾಮ ಮಟ್ಟದಲ್ಲಿ ಯೋಜನಾ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ. ಜೊತೆಗೆ TNSPC ತಮಿಳುನಾಡು ಇನ್ನೋವೇಷನ್ ಇನಿಷಿಯೇಟಿವ್ಸ್ ಸ್ಥಾಪನೆ ಮತ್ತು ರಾಜ್ಯ ನಾವೀನ್ಯತೆ ನಿಧಿಯ ಸ್ಥಾಪನೆಯಲ್ಲಿ ತೊಡಗಿಸಿಕೊಂಡಿದೆ. ಹೀಗಾಗಿ ತಮಿಳುನಾಡು ರಾಜ್ಯದಲ್ಲಿ SPC ಕೂಡ ಪರಿಣಾಮಕಾರಿಯಾಗಿ ಕೊಡುಗೆ ನೀಡುತ್ತಿದೆ ಎಂದು ಹೇಳಲಾಗಿದೆ. ಈಗ ನಮ್ಮ ಮುಂದಿನ ರಾಜ್ಯ ಮೇಘಾಲಯ 5 ಯೋಜನೆಗಳನ್ನು ರೂಪಿಸುವಲ್ಲಿ ನಿರ್ದಿಷ್ಟ ಅಭಿವೃದ್ಧಿ ಮತ್ತು ಯೋಜನಾ ವಿಧಾನವನ್ನು ಅನುಸರಿಸುತ್ತದೆ. ಅಭಿವೃದ್ಧಿ ಯೋಜನೆ ರಚನೆಯು ಮುಖ್ಯವಾಗಿ ಒಳಗೊಂಡಿದೆ. ರಾಜ್ಯ ಮಟ್ಟದಲ್ಲಿ ಯೋಜನಾ ಮಂಡಳಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಯೋಜನೆ ಮತ್ತು ಅಭಿವೃದ್ಧಿ ಮಂಡಳಿ 2004ರಲ್ಲಿ ಯೋಜನಾ ಸಂಘಟನೆಯ ಮತ್ತೊಂದು ಹಂತವನ್ನು ಸೇರಿಸಲಾಯಿತು. ಅವುಗಳೆಂದರೆ ಪ್ರಾದೇಶಿಕ ಯೋಜನೆ ಮತ್ತು ಅಭಿವೃದ್ಧಿ ಮಂಡಳಿಗಳು. ಅವು ಹೆಚ್ಚಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಇಲ್ಲಿ ರಾಜ್ಯ ಯೋಜನಾ ಮಂಡಳಿ ಮತ್ತು ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಹೆಚ್ಚು ವಿಶಾಲ ಆಧಾರವಾದ ಮತ್ತು ಮಹತ್ವದಾಗಿದೆ. ಮೇಘಾಲಯ ರಾಜ್ಯ ಯೋಜನಾ ಮಂಡಳಿಯು ರಾಜ್ಯದ ಅತ್ಯಂತ ಯೋಜನಾ ಸಲಹಾ ಸಂಸ್ಥೆಯಾಗಿದೆ. ಇದು ಸಲಹಾ ಮಂಡಳಿಯಾಗಿದ್ದು ಇದು ಸರ್ಕಾರಕ್ಕೆ ಸಲಹೆಯನ್ನು ನೀಡುತ್ತದೆ. ಯೋಜನೆಗಳ ರಚನೆ ಅಗತ್ಯಕ್ಕೆ ಅನುಗುಣವಾಗಿ ತಜ್ಞರನ್ನು ಮಂಡಳಿಯಲ್ಲಿ ಸೇರಿಸಲಾಗಿದೆ. ಮಂಡಳಿಯ ಸಭೆಗಳನ್ನು ಕಾಲಕಾಲಕ್ಕೆ ನಿಗದಿಪಡಿಸಲಾಗಿದೆ. ವಿವಿಧ ಯೋಜನೆಗಳ ಪ್ರಸ್ತಾವನೆಗಳ ಪರಿಶೀಲನೆ ಸೇರಿದಂತೆ ಯೋಜನೆ ರೂಪಿಸಲು ಮತ್ತು ಯೋಜನೆಗಳ ಅನುಷ್ಠಾನದಲ್ಲಿ ಅವರಿಗೆ ಸಲಹೆ ನೀಡಲು ಸರ್ಕಾರದ ಇಲಾಖೆಗಳೊಂದಿಗೆ ಸುಗಮ ಕಾರ್ಯನಿರ್ವಹಣೆಗಾಗಿ ಕಮಿಷನರ್ ಮತ್ತು ಕಾರ್ಯದರ್ಶಿ, ವಿಶೇಷ ಅಧಿಕಾರಿ ಮತ್ತು ಮಾಜಿ ಅಧಿಕಾರಿ, ಅಧೀನ ಕಾರ್ಯದರ್ಶಿ, ಸಂಶೋಧನಾ ಅಧಿಕಾರಿಗಳು ಇತ್ಯಾದಿ ಸಹಾಯ ಮಾಡುತ್ತಿದ್ದಾರೆ. ಮಂಡಳಿಯ ಪ್ರಮುಖ ಕಾರ್ಯಗಳು: ರಾಜ್ಯ ರಾಜಧಾನಿಯ ಪಡೆಯಬಹುದಾದ ಮತ್ತು ಸಂಭಾವ್ಯ ಸಂಪನ್ಮೂಲಗಳ ದಾಸ್ತಾನು ವ್ಯವಸ್ಥೆ, ಅತ್ಯಂತ ಅನುಕೂಲಕರ ಮತ್ತು ಸಮತೋಲಿತ ರಾಜ್ಯಕ್ಕಾಗಿ ಒಂದು ದೃಷ್ಟಿಕೋನ ಯೋಜನೆಯನ್ನು ವ್ಯವಸ್ಥೆ ಮಾಡಿ ರಾಜ್ಯದ ಸಂಪನ್ಮೂಲಗಳ ಬಳಕೆ ಮತ್ತು ಯೋಜನೆಯ ಆದ್ಯತೆಗಳನ್ನು ಸೂಚಿಸುವುದು, ಯೋಜನೆಗಳ ರಚನೆಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲಹೆ ನೀಡುವುದು, ರಾಜ್ಯದ ಆರ್ಥಿಕ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುವ ಅಂಶಗಳನ್ನು ಸ್ಥಾಪಿಸಲು ಯೋಜನೆಗಳ ಅನುಷ್ಠಾನದಲ್ಲಿನ ಬೆಳವಣಿಗೆಯನ್ನು ಮೌಲ್ಯಮಾಪನ ಮಾಡುವುದು ಮತ್ತು ಯೋಜನೆಗಳ ಪ್ರವರ್ಧಮಾನದ ಅನುಷ್ಠಾನಕ್ಕಾಗಿ ರಚಿಸಬೇಕಾದ ಸಂದರ್ಭಗಳನ್ನು ನಿರ್ಧರಿಸುವುದು ಮತ್ತು ಕಾಲಕಾಲಕ್ಕೆ ಅದಕ್ಕೆ ನಿಯೋಜಿಸಬಹುದಾದಂತಹ ಇತರ ಅಧ್ಯಯನಗಳು ಮತ್ತು ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವುದು ಮತ್ತು ಶಿಫಾರಸುಗಳನ್ನು ಮಾಡುವುದು. ಮೇಲಿನ ಚರ್ಚೆಯ ಆಧಾರದ ಮೇಲೆ ಮೇಘಾಲಯ SPB ಉನ್ನತ ಸಲಹಾ ಸಂಸ್ಥೆ ಮಾತ್ರವಲ್ಲದೆ ಯೋಜನಾ ಪ್ರಕ್ರಿಯೆಯಲ್ಲಿ ಪರಿಣಾಮಕಾರಿಯಾಗಿ ಕೊಡುಗೆ ನೀಡುತ್ತಿದೆ ಎಂದು ಹೇಳಬಹುದು. ಕೇರಳ, ತಮಿಳುನಾಡು ಮತ್ತು ಮೇಘಾಲಯ ರಾಜ್ಯಗಳಲ್ಲಿ
ರಾಜ್ಯ ಯೋಜನಾ ಮಂಡಳಿಗಳು ಹಾಗೂ ಆಯೋಗಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದನ್ನು ನಾವು ಗಮನಿಸಿದ್ದೇವೆ. ಜೊತೆಗೆ ಪಂಜಾಬ್ ರಾಜ್ಯ ಯೋಜನಾ ಮಂಡಳಿ ವಿವಿಧ ಯೋಜನೆಗಳ ವಿಧಾನದ ಬಗ್ಗೆ ಸಲಹೆಗಳನ್ನು ನೀಡುತ್ತಿದೆ. ಅವುಗಳನ್ನು ರಚಿಸುವುದು, ಪಂಜಾಬ್ ರಾಜ್ಯದ ಸಂಪನ್ಮೂಲಗಳು ಮತ್ತು ಸಾಮಾಜಿಕ ಆರ್ಥಿಕ ಅಗತ್ಯಗಳನ್ನು ಸಮತೋಲನಗೊಳಿಸುವುದು, ಯೋಜನೆಗಳು ಮತ್ತು ಯೋಜನೆಗಳನ್ನು ಮೌಲ್ಯಮಾಪನ ಮಾಡುವುದು ಮತ್ತು ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸೂಕ್ತ ಕ್ರಮಗಳನ್ನು ಸೂಚಿಸುವುದು ಮತ್ತು ದೀರ್ಘಾವಧಿಯ ಅಭಿವೃದ್ಧಿಗೆ ದೃಷ್ಟಿಕೋನವನ್ನು ಒದಗಿಸುವುದನ್ನು ಇದು ತನ್ನದಾಗಿಸಿಕೊಂಡಿದೆ. ಈ ನಿಟ್ಟಿನಲ್ಲಿ ಅರೋರಾ ಮತ್ತು ಗೋಯಲ್ ಅವರು ಸಲಹಾ ಮಂಡಳಿಯ ಮೂಲಕ ಇದು ಸಚಿವಾಲಯದ ಮಟ್ಟದಲ್ಲಿ ಯೋಜನಾ ಇಲಾಖೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ರಾಜ್ಯ ಸರ್ಕಾರದ ಇತರ ಆಡಳಿತಾತ್ಮಕ ಇಲಾಖೆಗಳಲ್ಲಿ ಸಲಹೆಗಳನ್ನು ನೀಡುತ್ತದೆ. ರಾಜ್ಯ ಮಟ್ಟದಲ್ಲಿ ಹಲವಾರು ಯೋಜನೆಗಳಿಗೆ ಕೇಂದ್ರದ ನೆರವನ್ನು ಹೆಚ್ಚಿಸುವಂತೆ ಕೇಳುವಲ್ಲಿ ಮತ್ತು ಪಡೆಯುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸಿದೆ. ಆದಾಗ್ಯೂ ರಾಜಸ್ಥಾನ, ಬಿಹಾರದಲ್ಲಿ ಎಸ್ಪಿಗಳ ಕೆಲಸವನ್ನು ಸುಧಾರಿಸಲು ಅಗತ್ಯ ಪ್ರಯತ್ನಗಳು ಅಗತ್ಯವಿದೆ. ಉತ್ತರ ಪ್ರದೇಶ, ಕರ್ನಾಟಕ ಮತ್ತು ಒಡಿಶಾ, ರಾಜಸ್ಥಾನದಲ್ಲಿ ಮೊದಲಿನಿಂದಲೂ ರಾಜ್ಯ ಯೋಜನಾ ಮಂಡಳಿಯ ಕಾರ್ಯನಿರ್ವಹಣೆಗೆ ಅಧಿಕಾರಶಾಹಿ ಬೆಂಬಲವು ಅರೆಮನಸ್ಸಿನ ಮತ್ತು ಕೊರತೆಯ ಹೊಳಪಿನಿಂದ ಕೂಡಿದೆ. ಯೋಜನೆ ಇಲಾಖೆಯ ರೂಪದಲ್ಲಿ ಈಗಿರುವ ಸರ್ಕಾರಿ ಯಂತ್ರಗಳ ಬಗ್ಗೆ ರಾಜಕೀಯ ನಾಯಕರು ಮತ್ತು ಅಧಿಕಾರಿ ವರ್ಗದ ಅತೃಪ್ತಿಯೇ ಮುಖ್ಯ ಕಾರಣ. ದೀರ್ಘಾವಧಿಯಲ್ಲಿ ಯೋಜನೆಗಳ ರಚನೆಯ ಸಮಯದಲ್ಲಿ ಅಂತರ್ವಿಭಾಗೀಯ ಮತ್ತು ಅಂತರ ಹಂತದ ಚರ್ಚೆಗಳನ್ನು ಒಳಗೊಂಡಂತೆ ಕಠಿಣ ಕಾರ್ಯವಿಧಾನಗಳು ಮತ್ತು ವಿಧಾನಗಳನ್ನು ವಿಕಸನಗೊಳಿಸಲಾಗಿದೆ. ಕೆಲವು ಅರೆಕಾಲಿಕ ಹೊರಗಿನ ತಜ್ಞರು ಯೋಜನೆ ಪ್ರಕ್ರಿಯೆಯಲ್ಲಿ ವಾಸ್ತವಿಕ ದೃಷ್ಟಿಯನ್ನು ತರಲು ಸಾಧ್ಯವಾಗುವುದಿಲ್ಲ ಎಂಬ ಭಾವನೆ ಇದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ರಾಜ್ಯ ಯೋಜನಾ ಮಂಡಳಿಗೆ ಬೆಂಬಲದ ಕೊರತೆಯು ದೃಷ್ಟಿಕೋನದಿಂದ ಹೊರಹೊಮ್ಮುತ್ತದೆ. ಅಂತಹ ಮಂಡಳಿಯು ಅಗತ್ಯವಾದ ಸಂಪನ್ಮೂಲಗಳ ಅನುಪಸ್ಥಿತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಯೋಜನಾ ಪ್ರಕ್ರಿಯೆಯ ಗುಣಮಟ್ಟಕ್ಕೆ ಧನಾತ್ಮಕ ವ್ಯತ್ಯಾಸವನ್ನು ತರಲು ಸಾಧ್ಯವಾಗುವುದಿಲ್ಲ. ಉದಾಹರಣೆಗೆ, ಒಡಿಶಾ ರಾಜ್ಯ ಯೋಜನಾ ಮಂಡಳಿಯು ವಿವಿಧ ಕ್ಷೇತ್ರಗಳಿಗೆ ಕಾರ್ಯತಂತ್ರದ ಪತ್ರಿಕೆಗಳನ್ನು ರೂಪಿಸಿದೆ ಮತ್ತು 12ನೇ ಪಂಚವಾರ್ಷಿಕ ಯೋಜನೆಗೆ ಅಪ್ರೋಚ್ ಪೇಪರ್ ಅನ್ನು ಕೂಡ ರಚಿಸಿದೆ. ವಿಧಾನ ಪತ್ರಿಕೆಯಲ್ಲಿ ಮಾನವ ಅಭಿವೃದ್ಧಿ ಸೂಚಕಗಳನ್ನು ಸುಧಾರಿಸಲು ಮತ್ತು ಸಾಮಾಜಿಕ ವಲಯಗಳಲ್ಲಿ, ವಿಶೇಷವಾಗಿ ಆರೋಗ್ಯ, ಶಿಕ್ಷಣ ಮತ್ತು ಇತರ ಸಾಮಾಜಿಕ ಸುರಕ್ಷತಾ ಜಾಲಗಳಲ್ಲಿ ಹೂಡಿಕೆಯನ್ನು ಹೆಚ್ಚಿಸಲು ಗಣನೀಯ ಒತ್ತು ನೀಡಲಾಗಿದೆ. ಕಾಲಕಾಲಕ್ಕೆ ಉಪಾಧ್ಯಕ್ಷರು ಹಾಗೂ ಸದಸ್ಯರನ್ನು ನೇಮಕ ಮಾಡಲಾಗಿದ್ದರೂ ಕಳೆದ 10 ವರ್ಷಗಳಿಂದ ಒಮ್ಮೆಯೂ ಪಾಲಿಕೆ ಸಭೆ ನಡೆದಿರುವುದಿಲ್ಲ. ಈ ನಿಟ್ಟಿನಲ್ಲಿ ಒಡಿಶಾ ಸರ್ಕಾರದ ಮಂಡಳಿಯು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಲು ಪ್ರಯತ್ನಗಳನ್ನು ಪ್ರಾರಂಭಿಸಿದೆ. ಆಯ್ದ ರಾಜ್ಯಗಳಲ್ಲಿ ಎಸ್ಪಿಗಳು ಪರಿಣಾಮಕಾರಿಯಾಗಿ ಕೊಡುಗೆ ನೀಡುತ್ತಿವೆ ಎಂದು ನಾವು ಗಮನಿಸಿದಂತೆ, ಇತರ ರಾಜ್ಯಗಳಲ್ಲಿ ಅವರ ಪಾತ್ರವನ್ನು ಗಣನೀಯವಾಗಿ ಹೆಚ್ಚಿಸಬೇಕಾಗುತ್ತದೆ ಮತ್ತು ಅವರನ್ನು ಭಾರತದ ಎಲ್ಲ ರಾಜ್ಯಗಳಲ್ಲಿ ರಾಜ್ಯ ಮಟ್ಟದಲ್ಲಿ NITI ಆಯೋಗದ ನಿಜವಾದ ಪ್ರತಿಭೆಗಳಾಗಿ ಬಲಪಡಿಸಬೇಕಾಗುತ್ತದೆ ಮತ್ತು ಅಭಿವೃದ್ಧಿಪಡಿಸಬೇಕಾಗುತ್ತದೆ. ರಾಜ್ಯ ಸರ್ಕಾರದ ಬೆಂಬಲದೊಂದಿಗೆ ರಾಜ್ಯ ಯೋಜನಾ ಮಂಡಳಿಯು ಸರಿಯಾಗಿ ಕಾರ್ಯನಿರ್ವಹಿಸಿದರೆ ರಾಜ್ಯಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ದೃಷ್ಟಿಕೋನ ಯೋಜನೆಗಳನ್ನು ರೂಪಿಸುವಲ್ಲಿ ಪರಿಣಾಮಕಾರಿಯಾಗಿ ಕೊಡುಗೆ ನೀಡಬಹುದು ಎಂದು ಗಮನಿಸಲಾಗಿದೆ ಮತ್ತು ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಆದ್ಯತೆಯ ಮಾದರಿಗಳನ್ನು ವಿನ್ಯಾಸಗೊಳಿಸುವುದು, ರಾಜ್ಯ ಯೋಜನಾ ಮಂಡಳಿಯ ಮೂಲಕ ಪರಿಣಾಮಕಾರಿ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಪ್ರಕ್ರಿಯೆಯು ಸಂಪನ್ಮೂಲ ಕ್ರೋಢೀಕರಣ ಮತ್ತು ಪರಿಣಾಮಕಾರಿ ಸಂಪನ್ಮೂಲ ಬಳಕೆಗೆ ಸಹಾಯ ಮಾಡುತ್ತದೆ. ರಾಜ್ಯ ಯೋಜನಾ ಮಂಡಳಿಗಳಿಗೆ ನಿಜವಾದ ಹೊಣೆಗಾರಿಕೆ ಮತ್ತು ಸ್ಥಾನಮಾನ ನೀಡುವುದು ಇಂದಿನ ಅಗತ್ಯವಾಗಿದೆ. ಅವರು ತಮ್ಮ ಪಾತ್ರಗಳಿಗೆ ತರಬಹುದಾದ ವಿಶೇಷತೆ ಮತ್ತು ಪ್ರಾವೀಣ್ಯತೆಯು ರಾಜ್ಯ ಸರ್ಕಾರಗಳು ತಮ್ಮ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ವೈಚಾರಿಕತೆಯನ್ನು ಹೆಚ್ಚಿಸಲು ಮತ್ತು ಚೌಕಾಸಿ ಮಾಡುವ ಸಾಮರ್ಥ್ಯವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ.
ಅಪೇಕ್ಷಿತ ಗುರಿಗಳನ್ನು ಹೊಂದಿಸಲು ಅನುಕೂಲವಾಗುತ್ತದೆ. ಯೋಜನೆ ಮತ್ತು ಸಮರ್ಥ ರಾಜ್ಯ ಯೋಜನಾ ಮಂಡಳಿಗಳು ಇವಕ್ಕೆಲ್ಲ ಅನುಕೂಲ ಮಾಡಿಕೊಡಬೇಕಾಗುತ್ತದೆ. 6.5 ಸಮ್ಮರಿ. ಇದುವರೆಗೂ ನಾವು ರಾಜ್ಯ ಯೋಜನಾ ಮಂಡಳಿಯ ಬಗ್ಗೆ ತಿಳಿದುಕೊಂಡಿರುವುದರ ಅಷ್ಟು ಸಾರಾಂಶವನ್ನು ನಾವು ಈಗ ತಿಳಿದುಕೊಳ್ಳಲಿದ್ದೇವೆ. ರಾಜ್ಯ ಯೋಜನಾ ಮಂಡಳಿಗಳು ಮುಖ್ಯವಾಗಿ ವಿಶಾಲ ಆರ್ಥಿಕ ನೀತಿಗಳು, ದೃಷ್ಟಿಕೋನ ಯೋಜನೆ ರೂಪಿಸುವಿಕೆ ಮತ್ತು ಯೋಜನೆ ಮೌಲ್ಯಮಾಪನಕ್ಕೆ ಸಂಬಂಧಿಸಿದೆ. ಸ್ಟೇಟ್ ಪ್ಲಾನಿಂಗ್ ಗವರ್ನ ಕಾರ್ಯಗಳು ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿರುತ್ತವೆ ಎಂದು ನಾವು ಇದುವರೆಗೂ ತಿಳಿದುಕೊಂಡಿದ್ದೇವೆ. ರಾಜ್ಯ ಸರ್ಕಾರದ ಬೆಂಬಲದೊಂದಿಗೆ ರಾಜ್ಯ ಯೋಜನಾ ಮಂಡಳಿಯು ಸರಿಯಾಗಿ ಕಾರ್ಯನಿರ್ವಹಿಸಿದರೆ ರಾಜ್ಯಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ದೃಷ್ಟಿಕೋನ ಯೋಜನೆಗಳನ್ನು ರೂಪಿಸುವಲ್ಲಿ ಪರಿಣಾಮಕಾರಿಯಾಗಿ ಕೊಡುಗೆ ನೀಡಬಹುದು ಎಂದು ಗಮನಿಸಲಾಗಿದೆ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ಆದ್ಯತೆಯ ಮಾದರಿಗಳನ್ನು ವಿನ್ಯಾಸಗೊಳಿಸಿ ರಾಜ್ಯ ಯೋಜನಾ ಮಂಡಳಿಯ ಮೂಲಕ ಪರಿಣಾಮಕಾರಿ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಪ್ರಕ್ರಿಯೆಯು ಸಂಪನ್ಮೂಲ ಕ್ರೋಢೀಕರಣ, ರಾಜ್ಯ ಯೋಜನಾ ಮಂಡಳಿಗಳಿಗೆ ನಿಜವಾದ ಹೊಣೆಗಾರಿಕೆ ಮತ್ತು ಸ್ಥಾನಮಾನ ನೀಡುವುದು ಇಂದಿನ ಅಗತ್ಯವಾಗಿರುತ್ತದೆ. ಅವರು ತಮ್ಮ ಪಾತ್ರಗಳಿಗೆ ತರಬಹುದಾದ ವಿಶೇಷ ಮತ್ತು ಪ್ರಾವೀಣ್ಯತೆಯು ರಾಜ್ಯ ಸರ್ಕಾರಗಳು ತಮ್ಮ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ವೈಚಾರಿಕತೆಯನ್ನು ಹೆಚ್ಚಿಸಲು ಮತ್ತು ಚೌಕಾಸಿ ಮಾಡುವ ಸಾಮರ್ಥ್ಯವನ್ನು ಬಳಸಲು ಸಹಾಯ ಮಾಡುತ್ತದೆ. ಹೆಚ್ಚುವರಿ ಸಂಪನ್ಮೂಲಗಳು ಅನೇಕ ರಾಜ್ಯಗಳಲ್ಲಿ ಸಾಧಿಸಲಾಗಿಲ್ಲ ಎಂದು ಮುಂದೆ ನಾವು ಕಾಣಬಹುದಾಗಿದೆ. ಈ ನಿಟ್ಟಿನಲ್ಲಿ ಅಧ್ಯಯನವು ಯಶಸ್ವಿ ಉದಾಹರಣೆಗಳನ್ನು ಅನ್ವೇಷಿಸುತ್ತದೆ ಮತ್ತು ಹೈಲೈಟ್ ಮಾಡಿದೆ. ಇದು ಇತರ ರಾಜ್ಯಗಳನ್ನು ಬಲಪಡಿಸಲು ದಾರಿ ಮಾಡಿಕೊಡುತ್ತದೆ. ಅವರ ರಾಜ್ಯಗಳಲ್ಲಿ ರಾಜ್ಯ ಯೋಜನಾ ಮಂಡಳಿ. ಈ ಘಟಕದಲ್ಲಿ ನಾವು ರಾಜ್ಯಗಳ ಪ್ರಸ್ತುತ ದೃಷ್ಟಿಕೋನಗಳ ದೃಷ್ಟಿಯಿಂದ ರಾಜ್ಯ ಮಟ್ಟದಲ್ಲಿ ರಾಜ್ಯ ಯೋಜನಾ ಮಂಡಳಿಯ ಮಹತ್ವ, ಸಂಯೋಜನೆ, ಕಾರ್ಯಗಳು ಮತ್ತು ಪ್ರಕ್ರಿಯೆಯ ಮೇಲೆ ಕೇಂದ್ರೀಕರಿಸಿದ್ದೇವೆ. ಯೋಜನೆಯು ಭೌತಿಕ ಮತ್ತು ಆರ್ಥಿಕ ಗುರಿಗಳ ಫಲಿತಾಂಶವಲ್ಲ ಎಂದು ತೀರ್ಮಾನಿಸಬಹುದು. ಇದು ಅಭಿವೃದ್ಧಿಯ ಪ್ರಯತ್ನಕ್ಕೆ ದಿಕ್ಕನ್ನು ಒದಗಿಸುವ ಸಾಧನವಾಗಿದೆ. ಸಮಾಜದ ವಿವಿಧ ವರ್ಗಗಳನ್ನು, ವಿಶೇಷವಾಗಿ ಅಂಚಿನಲ್ಲಿರುವವರನ್ನು ತಲುಪಲು ಇದು ಸಮಯದ ಪರೀಕ್ಷೆಯಾಗಿದೆ. ರಾಜಕೀಯ ನಾಯಕರು, ಆಡಳಿತಗಾರರು ಮತ್ತು ನಾಗರಿಕರ ಜಂಟಿ ಪ್ರಯತ್ನಗಳು ರಾಜ್ಯ ಯೋಜನಾ ಮಂಡಳಿಯ ಪರಿಣಾಮಕಾರಿ ಯೋಜನೆ ಮತ್ತು ಸಮರ್ಥ ಪಾತ್ರದ ಮೂಲಕ ಅಪೇಕ್ಷಿತ ಗುರಿಗಳನ್ನು ಹೊಂದಿಸಲು ಅನುಕೂಲವಾಗುತ್ತದೆ. ಇದರೊಂದಿಗೆ ಘಟಕ 6 ರಾಜ್ಯ ಯೋಜನಾ ಮಂಡಳಿ ಪಾಠವನ್ನು ಪೂರ್ಣಗೊಳಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.